ಮಹಾದಾಸೋಹಿ ಶರಣ ಬಸವೇಶ್ವರ ಕಲಬುರ್ಗಿ ಇತಿಹಾಸವನ್ನ ನೀವು ಸ್ಥಳ ಅದೇ ಅವ್ರ ಈ ಜನ್ಮ ಸ್ಥಳನೇ ಅದರಿ. ಅವಾಗ 300 ವರ್ಷದಿಂದ ಅದ್ರಿ ಇದು ದೀಪ. ಅಂದಿಗಚ್ಚಿದಂತ ದೀಪ ಇನ್ನೂವರೆಗೆ ಆದ್ರಿ ಅದು ದೀಪ. ಬಾಳ ದಿವ್ಸಿಗೆ ಹುಟ್ಟಿರ್ತಾರ. ಅವ್ರ ಅಪರೂಪದ ಮಗು ಆಗಿರೋದ್ರಿಂದ ಶರಣ ಬಸವೇಶ್ವರ ಹೇಗ್ ಪೂಜಾ ಪಾಠ 3 ಹೊತ್ತು ಮಾಡ್ತಾರ, ಅವ್ರ ಧರ್ಮ ಪತ್ನಿನ ಅದೇ ರೀತಿನೇ ಪೂಜಾ 3 ಪತ್ರಿ ಬನ ಅಂತಾರ್ರಿ. ವರ್ಷಕ್ಕೊಂದ್ಸಲ ನಾವ್ ಅಲ್ಲಿ ಪ್ರತಿ ವರ್ಷ ಹೋಗಿ ದಾಸೋಹ ಮಾಡಿ ಬರ್ತೀವಿ. ಅದೇ ಶರಣ ಬಸಪ್ಪರಿಗೆ ಕರಿಕಿ ಹೊಲ ಬರ್ತದ್ರಿ. ಕರಿಕಿ ಹೊಲ ಬಂದಗಳೇ ಅದೇ ಈ ಮನಿಗೆ ಎಷ್ಟೋ ಸಲ ಬಂದ್ ಹೋಗ್ಯಾನ್ರಿ ಪರಮಾತ್ಮಂದು ಬಂದಂತ ಜಾಗ. ಇದೇ ಮನಿ ರೀ ಅವ್ರದ್ದು. ಹಂಗೆ ಇರ್ಲಿ ಗರ್ಭ ನೀ ಆಡದೆ ಅಂದ್ರೆ ಶಿವನಾಣಿ ಆಗ್ಯದ ನಿನ್ ಗರ್ಭಕ್ಕೆ ಆಣಿ ಅಂತ ಹೇಳಿ ಶಾಪ ಅದೇವಮ್ಮ 3-9 ತಿಂಗಳು ಒಟ್ಟಿ ತಗೊಂಡೇ ದಾಸೋಹ ಮಾಡ್ತಾರ. 70-80 ವರ್ಷದ ಮುದುಕ ಮಕ್ಕಳು ಕೇಳಕ್ ಬರ್ತಾನ. ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಾನು ಎಲ್ಲಿದ್ದೀನಪ್ಪ ಅಂತಂದ್ರೆ ಯಡ್ರಾಮಿ ತಾಲೂಕಿನ ಅರಳಗುಂಡಿ. ಯಾಕೆ ಬಂದಿನಪ್ಪ ಅಂತಂದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಹಾದಾಸೋಹಿ ಶರಣ ಬಸವೇಶ್ವರ ಕಲಬುರ್ಗಿ ಇತಿಹಾಸವನ್ನು ನೀವೆಲ್ಲ ನೋಡ್ತೀರಿ, ಗೊತ್ತಿರ್ತೈತಿ. ಕಲಬುರ್ಗಿಯಲ್ಲಿ ದೊಡ್ಡ ದೇವಸ್ಥಾನ ಕೂಡ ಇದೆ. ಅವರು ಹುಟ್ಟಿದಂಥ ಸ್ಥಳಕ್ಕೆ ಇವತ್ತು ನಾನೇನು ಮಾಡಿದ್ದೀನಪ್ಪ ಅಂತಂದ್ರೆ ನಿಮ್ಮನ್ನೆಲ್ಲ ಕರ್ಕೊಂಬಂದಿದ್ದೀನಿ. ಅವ್ರು ಹುಟ್ಟಿ ಬೆಳೆದಂಥ ಸ್ಥಳವನ್ನು ನಿಮಗೂ ಕೂಡ ಇವತ್ತು ಪರಿಚಯ ಮಾಡಿಸ್ತೀನಿ. ಪ್ರೆಸೆಂಟ್ಲಿ ಸದ್ಯ ಯಾವ ರೀತಿಯಾದ ದೇವಸ್ಥಾನ ಐತೆ ಅನ್ನೋದನ್ನು ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ ಅಂತ. ಬನ್ನಿ ಸ್ನೇಹಿತರೆ, ಒಳಗಡೆ ಹೋಗಿ ತೋರಿಸ್ತೀನಂತ. ಶ್ರೀ ಮಹಾದಾಸೋಹಿ ಅನ್ನದಾತ ಆದಂಥ ಶ್ರೀ ಶರಣ ಬಸವೇಶ್ವರ ಇದು ದೇವಸ್ಥಾನ ಐತಿ ಸ್ನೇಹಿತರೆ. ಇವಾಗ ದೇವಸ್ಥಾನದ ಒಳಗಡೆ ಅವರ ಮೂರ್ತಿಗಳನ್ನು ತೋರಿಸ್ತೀನಂತ. ಬನ್ನಿ ಸ್ನೇಹಿತರೆ. ಕಲಬುರ್ಗಿಯಲ್ಲಿ ಇರುವಂಥ ದೇವಸ್ಥಾನವನ್ನು ನೋಡಿರ್ತೀವಿ, ಆದ್ರೆ ಇಲ್ಲಿ ಇರುವಂಥ ದೇವಸ್ಥಾನ ಕೆಲವೊಬ್ಬರಿಗೆ ಗೊತ್ತಿರ್ಬೋದು. ಗೊತ್ತಿದ್ದವರು ಕಾಮೆಂಟ್ ಮಾಡಿ ತಿಳಿಸಿ. ನೀವು ನೋಡಿದ್ರಪ್ಪ ಅಂತಂದ್ರೆ, ಅವರು ಹುಟ್ಟಿದ ಸ್ಥಳವನ್ನು ನೋಡಿಲ್ಲಪ್ಪ ಅಂತಂದ್ರೆ ಒಮ್ಮೆ ಆದರೂ ಬಂದು ನೀವು ನೋಡಿ. ಜೀವನದಲ್ಲಿ ತೊಂದರೆಯನ್ನು ಎದುರಿಸುವ ಶಕ್ತಿ ನೀಡಿ ಸಾಧನೆ ಎಂಬ ದಾರಿಯಲ್ಲಿ ಸಾಗಿಸಲು ಚೆಲುವು ನೀಡಿದೆ. ಅಂಗವಿಲ್ಲದ ಲಿಂಗವು ಮಾಡಿ ಹಸಿದ ಹೊಟ್ಟೆಗೆ ಯಾವುದೇ ಭೇದ ಭಾವವಿಲ್ಲದೆ ತಾಯಿಯಂತೆ ಅನ್ನವ ನೀಡಿದೆ. ಸರ್ವವು ನೀಡಿ ನೀನು ಮಹಾದಾಸೋಹಿಯಾದಿ ಶರಣ ಬಸವ. ಸ್ನೇಹಿತರೆ, ಇವತ್ತು ನಿಮಗೆ ಶ್ರೀ ಶರಣ ಬಸವೇಶ್ವರ ಅವರ ವಂಶಸ್ಥರ ಅವ್ರ ಮುಖಾಂತರ ನಿಮ್ಗೆ ಇತಿಹಾಸವನ್ನು ನಿಮ್ಗೆ ಪರಿಚಯ ಮಾಡಿಸ್ತೀನಿ ಅಂತ. ಅವರು ಯಾವ ರೀತಿ ಬೆಳೆದ್ರು, ಯಾವ ರೀತಿ ಇಲ್ಲಿ ಆಟ ಆಡಿದರು, ಏನು ಪ್ರತಿಯೊಂದು ಮಾಹಿತಿಯನ್ನು ತಿಳಿಸ್ತಾರೆ ಸ್ನೇಹಿತರೆ. ನೀವು ಪ್ರತಿಯೊಬ್ಬರು ಕೂಡ ನೋಡಿ ಮತ್ತು ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಅಂತ. ಬನ್ನಿ ಸ್ನೇಹಿತರೆ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ಹೇಮಾವತಿ ರೀ. ಹೌದೇನು? ನಮ್ಮ ಮನೆಯವರು ಬಲವಂತ ಶರಣರು, ಅವ್ರ ಧರ್ಮ ಪತ್ನಿನ ಹೇಮಾವತಿ. ನಾವು ಶರಣರ ವಂಶಿಕರ್ರಿ. ಈಗ 8ನೇ ತಲಿ ನಡೆದ ಈ ಶರಣ ಬಸವೇಶ್ವರ ಜನ್ಮಸ್ಥಳ ಅರಳಗುಂಡಿಗಿ. ಅವರು ತಾಯಿ ತವ್ರ ಮನೆ ಇಲ್ಲಿ ಗರ್ಗೊಂಡಿಗಿ. ಅವ್ರ ಇಬ್ರು ಶರಣ ಬಸವೇಶ್ವರ ತಾಯಿ ತವ್ರ ಮನೆ ಸಂಗಮ ಮಡಿಯಮ್ಮ ಅಂತೇಳಿ ಇಲ್ಲಿ ಗೊರಗುಂಡಿಗಿ ನಿಂತು ಇದು ಸಾಲುಕ್ಯ ಮನೆತನ. ಇಲ್ಲಿ ಅರಳಗುಂಡಿಗಿ ಜನ್ಮಸ್ಥಳ ಗೊರಗುಂಡಿಗಿ ತಗೊಂಡಾರ್ರಿ. ಅವ್ರು ಶರಣ ಬಸಪ್ಪರು ಹುಟ್ಟೋದಕ್ಕಿಂತ ಮುಂಚೆನೆ ದಾಸೋಹ ಮಹಾಮನೆ ಇದು. ಅವರು ಸಂಗಮನ ಮಡಿಯಲ್ಲಿ ಗರ್ಗುಂಡಿಗ್ಯಾಗ ಸಂಗಮನ ಒಟ್ಟ ಬಾಣೆತನ ಆಗಲ್ಲ. ಅವ್ರದ್ದು 12-13 ತಿಂಗಳ ತನ ಒಟ್ಟ ಗರ್ಗುಂಡಿಗೆ ಬಾಣೆತನ ಆಗಲ್ಲ. ಅವಾಗ ಕೇಳಿದಾಗ ದೊಡ್ಡ ಸ್ವಾಮಿಗಳು ಬಂದು, ದೊಡ್ಡ ವ್ಯಕ್ತಿ ಆಗವನ, ಇದು ಜಗತ್ ಪ್ರಸಿದ್ಧಿ ದೀಪ ಆಗದ ಒಂದು, ನೀವು ಅರಳಗುಂಡಿಗೆ ಹೋಗ್ರಿ ಅಂತಂದಾಗ ಇಲ್ಲಿ ಬಂದು ಮತ್ತ ಗರ್ಗುಂಡಿಗೆ ನಿಂತ ಅರಳಗುಂಡಿಗೆ ಬರ್ತಾರ. ಬಂದ ತಕ್ಷಣನೇ ಇಲ್ಲೇ ಬಾಣೆತನ ಆಗ್ತದ್ರಿ. ಆ ಕೋಲೆ ಬಾಣೆತನಾಗಿ ಅಲ್ಲಿ ಶರಣ ಬಸಪ್ಪರ ಮಾಸ ತೆಳಗಿಟ್ಟು ಎಲ್ಲರೂ ಕೂಡಿ ಗುರುಗಳು ಮತ್ತ ಸಂಗಮ ಮಡಿಯಮ್ಮ ಆದಪ್ಪ ಸಂಗಮ ಎಲ್ಲರೂ ಸೇರಿ ಅದು ದೀಪ ಹಚ್ಚಿಡ್ತಾರ. ಅವ್ರ ಹುಟ್ಟಿ ಜನ್ಮ ಸ್ಥಳನೇ ಅದರಿ. ಅವಾಗ ಹಚ್ಚಿದ ದೀಪ ಅಂದಿಗಚ್ಚಿದ ದೀಪ ಇಂದಿಗಿರುವುದು ಶರಣ, ಎಂದಿಗಾದರೂ ಇರುವೆನೆಂದು ಸಾರುತ್ತಿರುವುದು ಅಂತ ಹೇಳಿ ಜನಿಸ್ತಾರ. ಮಾಸಿನ ಮಗೀರಿ
ಸಂಗಮ್ಮನ ಗರ್ಭದಾಗ ಜನಿಸ್ಯಾರ ಶಾಣಬಸಪ್ಪರು. ತೆಳಗೆ ಮಾಸಿಟ್ಟು ಮ್ಯಾಲ ಒಂದು ದೀಪ ಹಚ್ಚಿ ಅವ್ರ ಮನಿತನ ಸಾಲುಕ್ಯ ಮನಿತನದಾಗ ಎಲ್ಲರೂ ಕೂಡಿ ಇದು ದೀಪ ಹಚ್ಚಾರ್ರಿ. ಇದು ಅವಾಗ 300 ವರ್ಷದಿಂದ ಅದ್ರಿ ಇದು ದೀಪ. ಅಂದಿಗೆ ಹಚ್ಚಿದಂಥ ದೀಪ ಇನ್ನೂವರೆಗೆ ಅದ್ರಿ ಅದು ದೀಪ. 300 ವರ್ಷ ಆಲಕ್ ಬಂತ್ರಿ. ದೀಪ ನೋಡ್ಲಕ್ಕಂತೆ ಎಲ್ಲ ಕಡೆ ಜನ ಬರ್ತಾರೆ. ಹುಬ್ಬಳ್ಳಿ, ಧಾರವಾಡ, ಕೊಪ್ಪಳ, ಆಂಧ್ರ, ಮಹಾರಾಷ್ಟ್ರ. ಅವ್ರು ಹುಟ್ಟಿ ಮಾಸಿನ ಮಗಿ ಮೇಲೆ ದೀಪ ಅದಂತೇಳಿ ಇಲ್ಲಿ ಮಕ್ಕಳಲ್ಲಾರ್ದರಿಗೆ ಈ ದೀಪಕ್ಕೆ ಬೇಡ್ಕೊಂಡು ಹೋದ್ರೆ ಮಕ್ಕಳು ಹತ್ತವ್ರಿ. ಮದುವೆ ಅಲ್ಲಾರ್ದರಿಗೆ ಮದುವೆ ಆತವ. ಇವು ಶಾಣಬಸಪ್ಪರು ಹುಟ್ಟಿದ ಹಬ್ಬ ಮಾಡ್ತೀವಿ ರೀ. ಅವತ್ತಿನ ದಿನ ಕುಲೈ ಹೊಲಿಸಿಟ್ಟು ವರ್ಷ ಪೂರ್ತಿ ಮಕ್ಕಳಲ್ಲಾರ್ದರಿಗೆ ಕೊಡ್ತೀವಿ ರೀ, ಆಶೀರ್ವಾದ ಕೊಡ್ತೀವಿ. ಇವತ್ತಿಗೂ ಮತ್ತು ಮಕ್ಕಳ ಅಂದಮೇಲೆ ಒಂದು 5 ಕುಲೈ ಹೊಲಿಸ್ಕೊಂಬಂದು 1001 ರೂಪಾಯಿ ಕೊಟ್ಟು ಈ ದೀಪದ ಮುಂದೆ ಕುಂತು ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಂಡ್ಕೆ ಹೋಗ್ತಾರೆ. ಮಡಿಯಮ್ಮನ ಮಡಿಲಲ್ಲಿ ಬೆಳಿತಾರ ಅವರಿಗೆ ಗರ್ಭವತಿ ಸಂಗಮ ಇದ್ರೂ ಬೆಂಕಿ ಮಡಿಯಮ್ಮನಿಗೆ ಬೆಂಕಿ ಹತ್ತಿರ್ತಾವ. ಸಂಗಮನ ಉದರದಾಗ ಜನಿಸಿದ್ರು ಮಡಿಯಮ್ಮನ ಹಿಡಿಯಲ್ ಕುಡ್ದು ಶಾಣಬಸವೇಶ್ವರ ಜಳಕತ್ತಾರ. ಜಳಕಾಗಿ ಅವರು ಮಗುವಿರುವಾಗ್ಲೇನೆ ದಾಸೋಹ ಮಾಡ್ಲಕ್ಕ ಪವಾಡ ಪುರುಷರು ಇರ್ತಾರ. ಮಗುವಿದ್ದಾಗೆ ಪವಾಡ ಮಾಡ್ಲಕ್ ಚಾಲೂ ಮಾಡ್ತಾರ. ತೊಟ್ಲಲ್ಲಿ ಇರೋ ಮಗು ಆಡ್ಕೊತಾನೆ ಪವಾಡ ಮಾಡ್ಕೊತ ಅವರು ಹಂಗೆ ಸ್ವಲ್ಪ ದೊಡ್ಡರಾದ್ರೆ ಇವು ಮಡಿಯಮ್ಮ, ಆದಯ್ಯ, ಸಂಗಮ್ಮ ಎಲ್ಲರೂ ಕಲಿಕೇರಿ ಮರಳಾರಾಧ್ಯರ ಕಡೆಯಿಂದ ಅವ್ರಿಗೆ ಶಿಕ್ಷಣ ಆಗ್ತದ. ಶಿಕ್ಷಣ ದೀಕ್ಷೆ ಎಲ್ಲ ಕಲಿಕೇರಿ ಮರಳಾರಾಧ್ಯರ ಕಡೆಯಿಂದ ಆಗ್ತದ. ಆಗಿ ಅವರು ಸ್ವಲ್ಪ ದೊಡ್ಡರಾಗಿದ ತಕ್ಷಣ ಎಲ್ಲ ವಿದ್ಯಾಭ್ಯಾಸ ಮುಗೀತದ್ರಿ. ಮುಗಿದ ತಕ್ಷಣನೇ ಅವರು ಇದು ದೊಡ್ಡರಾದ್ಮೇಲೆ ತಂದೆ ತಾಯಿ ಮದುವೆ ಮಾಡ್ಲಕ್ಕ ಅವ್ರಿಗೆ ನಿಶ್ಚಯ ಮಾಡ್ತಾರ. ಶಾಣಬಸವೇಶ್ವರ ಅವ್ರ ಒಟ್ಟ ಮದುವೆ ಆಗಲ್ಲ, ಮದುವೆ ಬಂಧನದಾಗೆ ಮದುವೆ ಬೇಡ ನನಗಂತೇಳಿ ಹಠ ಮಾಡಕ್ ಚಾಲು ಮಾಡ್ತಾರೆ ಶಾಣಬಸಪ್ಪರು. ಮದುವೆ ಮಾಡ್ಕೊಳಲ್ಲ. ಮದುವೆ ಮಾಡ್ಕೊಲ್ಲ ಅಂತ ಹೇಳ್ತಾರೆ. ಮದುವೆನೇ ಬೇಡ ನನಗೆ, ಸಂಸಾರ ಬಂಧನನೇ ಬೇಡ ಅಂತೇಳಿ ಶಾಣಬಸವೇಶ್ವರ ಒಟ್ಟ ಮದುವೆನೇ ಒಲ್ಲೆ ಅಂತ. ಮದುವೆ ಒಲ್ಲೆ ಅಂದಾಗ ಶಾಣಬಸವೇಶ್ವರ ಭಾಳ ದಿವ್ಸಿಗೆ ಹುಟ್ಟಿರ್ತಾರ. ಅವ್ರ ಅಪರೂಪದ ಮಗು ಆಗಿರೋದ್ರಿಂದ ಅವ್ರ ತಂದೆ ತಾಯಿ ಶಾಣಬಸವೇಶ್ವರ ಒಟ್ಟ ಮದುವೆ ಮಾಡಿ ಅವ್ರದ್ದು ಎಲ್ಲ ಸಂಸಾರ ನೋಡ್ಬೇಕನ್ನೋ ಆಸೆ ಭಾಳ ಇರ್ತವ್ರ ತಂದೆ ತಾಯಿಗೆ. ಅಂದ್ರೂ ಏನ್ ಮಾಡಿದ್ರು ಅವ್ರ ಮದ್ವೆ ತಂದೆ ತಾಯಿ ಮಾತು ಕೇಳಲ್ಲ. ಅವ್ರು ನನ್ ಮದ್ವೆನೇ ಬೇಡ, ಈ ಸಂಸಾರ ಬಂಧನನೇ ಬೇಡ ಅಂತೇಳಿ ಹಠ ಹಿಡ್ದಾಗ ಮರಳಾರಾಧ್ಯ ಗುರುಗಳಿಂದ ಅವ್ರಿಗೆ ಹೇಳಿಸ್ತಾರೆ. ಇಲ್ಲ ಶಾಣ, ನೀನು ಮದುವೆ ಆಗೋದ್ರಿಂದ ನಿನ್ ಸಂಸಾರ ಮಾಡ್ಕೊತಾನೆ ನೀ ದಾಸೋಹ ಮಾಡ್ಬೋದು, ನಿಮ್ಗೆ ಯಾವ್ದಕ್ಕೂ ತೊಂದರೆ ಆಗಲ್ಲ ಅಂತೇಳಿ ಅವರು ಮರಳಾರಾಧ್ಯ ಕಡೆಯಿಂದ ಹೇಳಿಸ್ತಾರೆ. ಮರಳಾರಾಧ್ಯರೇ ಅವ್ರಿಗೆ ಶಾಣಬಸವೇಶ್ವರಿಗೆ ಕನ್ಯೆ ನೋಡಿ ಮಾಶಾಳ ಎಂಬ ಗ್ರಾಮದಾಗ ಇದು ಶಾಂತಲಿಂಗ ಗೌಡ್ರ ಮಗಳು ಮಹಾದೇವಮ್ಮಗೆ ತಂದು ಅವರಿಗೆ ಮದುವೆ ನಿಶ್ಚಯ ಮಾಡಿ ಮದುವೆ ಮಾಡ್ತಾರೆ. ಮದುವೆ ಮಾಡಿ ಮಹಾದೇವಮ್ಮಗ ಮದುವೆ ಮಾಡಿ ಮನಿ ತುಂಬಿಸ್ಕೊತಾರೆ. ಮನಿ ತುಂಬಿಸ್ಕೊಂಡು ಅವ್ರು ಮಹಾದೇವಮ್ಮನು ದೊಡ್ಡ ದೇವಿ ಸ್ವರೂಪ. ಅವರು ಮಹಾಸತಿ. ಶಾಣಬಸವೇಶ್ವರ ಪೂಜಾ ಪಾಠ 3 ಹೊತ್ತು ಮಾಡ್ತಾರ. ಅವ್ರ ಧರ್ಮ ಪತ್ನಿನ ಅದೇ ರೀತಿನೇ ಪೂಜಾ 3 ಹೊತ್ತು ಪ್ರಸಾದ ಬಂದವ್ರಿಗೆಲ್ಲ ದಾಸೋಹ ಎಲ್ಲ ಮಾಡ್ತಾರೆ. ಮಾಡಿ ಹಿಂಗೆ ಸಂಸಾರ ಮಾಡ್ಕೊತಿರುವಾಗ ಒಂದಿನ ಇಲ್ಲಿ ಪತ್ರಿ ಗಿಡ ಇದು ನಮ್ಮ ಅರಳಗೊಂಡಿ ಗ್ರಾಮದಿಂದ 12 ಕಿಲೋಮೀಟರ್ ಅದ್ರಿ. ಇದು ಸಿರ್ಸಿ ಗ್ರಾಮ ಅಂತೇಳಿ. ಸಿರ್ಸಿ ಗ್ರಾಮ 12 ಕಿಲೋಮೀಟರ್ ಅದ. ಅಲ್ಲಿ ಹೋಗಿ ಅವ್ರ ಪತ್ರಿ ತಂದು ಪ್ರತಿನಿತ್ಯ 2 ಟೈಮ್ ಅಲ್ಲಿ ಹೋಗಿ 12 ಕಿಲೋಮೀಟರ್ ಹೋಗಿ ತಂದ್ ಪತ್ರಿ ತಂದು ಪೂಜೆ ಮಾಡ್ತಿರ್ತಾರೆ. ನಡ್ಕೊತ ಹೋಗ್ತಿದ್ರಂತ. ರಾತ್ರಿ 1 ಗಂಟೆ ಬಿಟ್ರೆ ಬೆಳಗ್ಗೆ 4 ಗಂಟೆಗೆ ಬಂದು ಪೂಜೆ ಪ್ರತಿನಿತ್ಯ ಶಿವ ಪೂಜೆ ಮಾಡ್ಕೊತಿದ್ರು. ಬೆಳಗ್ಗೆ ಒಂದ್ಸಲ, ಸಾಯಂಕಾಲ ಒಂದ್ಸಲ, ಪ್ರತಿದಿನಾನು 2 ಸಲ. ಅಲ್ಲಿನೂ ಇನ್ನ ನೋಡ್ತಕ್ಕ ಸ್ಥಳ ಅದ. ಅವಾಗ ಹಚ್ಚಿದ ಪತ್ರಿ ಗಿಡಗಳು ಅವ, ಈಗೂನು ಅದಾವ್ರಿ. ಅಲ್ಲಿ ಒಂದು ಗುಡಿ ಅದ ಶಾಣಬಸವೇಶ್ವರದು. ಅಲ್ಲಿ ಒಂದ್ ದೊಡ್ಡದು ಪತ್ರಿ ಬನ ಅಂತಾರ್ರಿ. ಅದು ವರ್ಷಕ್ಕೊಂದ್ಸಲ ನಾವ್ ಅಲ್ಲಿ ಪ್ರತಿ ವರ್ಷ ಹೋಗಿ ದಾಸೋಹ ಮಾಡಿ ಬರ್ತೀವಿ. ಶ್ರಾವಣ ಮಾಸದಾಗ. ಇಲ್ಲಿಂದ 12 ಕಿಲೋಮೀಟರ್ ಅದ್ರಿ ಅದು. ಹೋಗಿ ಅವರು ಪತ್ರಿ ತರ್ಲಕ್ ಹೋದಾಗ ರಾತ್ರಿ 1 ಗಂಟೆಗೆ ಹೋಗಿರ್ತಾರ. ಹೋದಾಗ ಅಲ್ಲಿ ಪತ್ರಿ ತರ್ಲಕ್ ಹೋದಾಗ
ಶರಣ ಬಸವೇಶ್ವರಗ ಒಂದ್ ಕಾರ್ಡ್ರ ಗಂಟು ಬೀಳ್ತಾರ ಆ ಗಂಟು ಬಿದ್ದಾಗ ನೀವ್ ಇಲ್ಲಿ ಯಾಕೆ ಬಂದಿರಿ ಇಷ್ಟೊತ್ತಿಗೆ ಏನ ಬಂಗಾರದ ಗಂಟೆ ಅದ ಅದಕ್ಕೆ ಬಂದಿರಿ ನೀವು ಯಾವ ಊರ ಅಂತ ಅಂದಾಗ ಇಲ್ಲಪ್ಪ ನಾನು ಅರಳಮುಂಡಿಗೆ ಶರಣ ಬಸಪ್ಪ ಅಂತೇಳಿ ಈಕಿ ನನ್ನ ಧರ್ಮಪತ್ನಿ ಮಹಾದೇವಮ್ಮ ನಾವು ಯಾವ ಗಂಟಿಗೆ ಬಂದವರಲ್ಲ ಶಿವ ಪೂಜೆಕಾಗಿ ಪತ್ರಿ ಒಯ್ಲಕ್ ಬಂದಿ ಅಂತಂದ್ರ ಕಾರ್ಡ್ರ ಇಲ್ಲ ನೀವ್ ಸುಳ್ಳು ಹೇಳ್ತೀರಿ ಅಂತಂತ ಇಲ್ಲ ನಾವ್ ಸುಳ್ಳು ಕೇಳಮ್ಮ ನಿಜವಾಗ್ಲೂ ನಾವು ಪತ್ರಿ ಶಿವ ಪೂಜೆಕಾಗಿ ಪತ್ರಿ ಒಯ್ಲಕ್ ಬಂದಿವಿ ಅಂದಾಗ ಕಾರ್ಡ್ರ ನಿಮಗ್ ಬೇಕಾದ್ರೆ ನಮ್ಮ ಮನೆಯಲ್ಲಿ ಬಂಗಾರ ಅದ ನಾ ಎಲ್ಲಾ ಸಾಮಾನುಗಳು ನಿಮ್ಗೆ ತಂದು ಕೊಡ್ತೀನಿ ಅಂತ ನೀವೇನು ಇದ್ ಮಾಡ್ಬೇಡ್ರಿ ಅಂದಾಗ ಶರಣಪ್ಪ ನೀ ಸುಳ್ಳು ಹೇಳ್ತಿ ಹೋದವ್ರು ಒಳ್ಳೆ ಬರಲ್ಲ ಅಂತಂದಾಗ ಅವಾಗ ಶರಣ ಬಸಪ್ಪರ್ ಹೇಳ್ತಾರ ನಾನ್ ಧರ್ಮ ಪತ್ನಿನೇ ಮಹಾದೇವಮ್ಮ ನಿಮ್ ಬೈಲ್ ಕುಂದರ್ಸ್ಕೋತೀನಿ ನಿಮ್ಗೇನು ಸುಳ್ಳು ಹೇಳಲ್ಲ ಅಂತಂದಾಗ ನಮ್ಗೆ ಹಸುವಾಗ್ಯದ ಹಂಗೆ ಬುತ್ತಿ ಕಟ್ಕೊಂಡ್ ಬಾ ಶರಣಪ್ಪ ಅಂತ ಹೇಳ್ತಾರ ಅಂದಾಗ ಶರಣ ಬಸವ ಸರ್ ಆಗ್ಲಿ ನಿಮ್ ಬುತ್ತಿ ಕಟ್ಕೊಂಡ್ ನಮ್ ಮನೆ ಬಂಗಾರ ಎಷ್ಟದ ಅದೆಲ್ಲ ಕಟ್ಕೊಂಡ್ ಬಂದ್ ನಿಮ್ಗ್ ಕೊಡ್ತೀನಿ ಅಂತಾರ ಅಂದಾಗ ಅವ್ರು ಪರಮಾತ್ಮ ಅಂತ ನೀವ್ ಮಹಾದೇವಮ್ಮ ನಮ್ ಬಲ್ಲಿ ಬಿಟ್ಟು ಹೋಗ್ತಿದ್ದಿ ಕಾರ್ಡ್ರ ಬಲ್ಲಿ ನೀನು ಭಯ ಇಲ್ಲ ಅಂತ ಕೇಳ್ತಾರ ನಾನು ಶಿವ ಪೂಜೆಕಾಗಿ ಪತ್ರಿ ತರ್ಲಕ್ ಬಂದೀನಿ ನನ್ಗೆ ಯಾವ್ದು ಭಯ ಇಲ್ಲ ಕಾಯಂ ಶಿವ ಇರ್ತಾನ ಅಂತೇಳಿ ಅಂದಾಗ ಕಾರ್ಡ್ರಿಗೆ ಗಾಬ್ರಿಗೆ ಹೋಗಿ ಶರಣ ಬಸವೇಶ್ವರ ಅಂತ ರಾತ್ರಿಯಲ್ಲಿ ಮಹಾದೇವಮ್ಮಗ ಅಲ್ಲಿ ಬಿಟ್ಟು ಮನಿಗ್ ಬಂದು ಎಲ್ಲಾ ತನ್ನ ಮನೆಯಲ್ಲಿರೋ ಒಡವೆಗಳನ್ನ ತಗೊಂಡು ಇದು ಬುತ್ತಿ ಕಟ್ಕೊಂಡು ಕರ್ಡ್ರಿಗೆ ಹೋತಾರ ಹೋದಾಗ ಅಲ್ಲಿ ಕರ್ಡ್ರು ಅಗಿತಿರ್ತಾರ ಒಂದ್ ತಮ್ಮ ಬಲ್ಲಿರ ಇದು ತಗೊಂಡ್ ಹಾರಿ ತಗೊಂಡ್ ಅಗದಾಗ ಅಲ್ಲಿ ಜಣ್ಣ ಅಂತ ಶಬ್ದ ಕೇಳ್ತಾರ ಕೇಳಿದ ಬಂಗಾರ ಗಂಟೆನೆ ಮ್ಯಾಲ ಬಂದ್ಬಿಡ್ತಾವ ಮ್ಯಾಲ ಬಂದ್ಗಳೇ ಅವ್ರಿಗೆ ಶರಣ ಬಸಪ್ಪ ಅವಾಗ ಬುದ್ಧಿ ಭ್ರಮಣೆ ಆಗ್ತದ ಕಳ್ರಿಗೆ ಆದಾಗ ನಾವ್ ತಪ್ಪೈತಪ್ಪ ಅಂದ್ಗಳೇ ಶರಣ ಬಸಪ್ಪರ್ ಇಡ್ರಪ್ಪ ನೀವು ಬುತ್ತಿ ತಂದೀನಿ ನಮ್ಮ ಮನೆಯಲ್ಲಿರೋ ಎಲ್ಲಾ ಬಂಗಾರ ಗಂಟುಗಳನ್ನ ತಂದೀನಿ ಇದ್ರಲ್ಲಿ ಏನಾದ್ರ ನಾವ್ ಒಂದ್ ಬಿಟ್ಟು ಬಂದ್ರ ನಾನ್ ದಯವಿಟ್ಟು ಕ್ಷಮ ಮಾಡ್ರಿ ಅಂದಾಗ ಅವ್ರಿಗೆ ಬಾಳ ತ್ರಾಸ ಆಗ್ಬಿಡ್ತದ ಇಲ್ಲ ಶರಣ ನಿನಗ ಬಂಗಾರ ತಗೊಂಬಂದದ್ ನಾವ್ ಬಾಳ ತಪ್ಪಾಯ್ತು ಬಂಗಾರ ಆಂಡೇನೆ ನಮ್ಗೆ ಇಲ್ಲೇ ಸಿಕ್ಕದ ನಾನ್ ನಿಮ್ಗೆ ಈ ತರ ಹೇಳ್ಬಾರ್ದಾಗಿತ್ತು ಅಂದಾಗ ಅವ್ರ ಕಾರ್ಡ್ರ ಕಣ್ಣು ಹೋಗ್ಬಿಡ್ತಾರ ತಕ್ಷಣ ಕಣ್ಣು ಹೋಗ್ತಾರ ಇನ್ನ ಕಾರ್ಡ್ರ ಕಲ್ಲುಗಳಂತ ಅಲ್ಲಿ ಯಾವ್ರಿ ಇನ್ನ ಕಲ್ಲುಗಳವ್ ಅಲ್ಲಿ ಇಲ್ಲಿ ಪತ್ರಿ ಬಂದಾಗದ್ರಿ ಸಿರ್ಸಿ ಗ್ರಾಮ ಅಂತ ಅದ ಇಲ್ಲಿ ಇನ್ನ ಇಲ್ಲಿನ ಪತ್ರಿ ಗಿಡಗಳು ನಾವ ಒಂದ್ ಇದು ಗುಡಿನ ಅದ ಇಲ್ಲಿ ಅಂದಾಗ ನಮ್ ತಪ್ಪೈತಪ್ಪ ಶರಣ ನನ್ ಕ್ಷಮಿಸ್ಬಿಡು ಈ ಬಂಗಾರದ ಗಂಟೆ ನೀನು ದಾಸೋಕ್ ಉಪಯೋಗ ಮಾಡು ನಮ್ ಕಣ್ಣ ನಮ್ಗೆ ಒಳ್ಳೆ ಕೊಡಂತಂದಾಗ ಶರಣ ಬಸವೇಶ್ವರ ಈ ಪ್ರಸಾದ ಸ್ವೀಕಾರ ಮಾಡ್ರಿ ನಿಮ್ ಕಣ್ಣು ಒಳ್ಳೆ ಬರ್ತಾವ ಅಂದಾಗ ಪ್ರಸಾದ ತಗೊಂಡಾಗ ಅವ್ರ ಕಾರ್ಡ್ರು ಕಣ್ಣು ಬರ್ತಾವ ಮಾಡದಿಂದ ಅವ್ರ ಕಣ್ಣಿ ಬರ್ತಾವನ್ರಿ ಆ ಪ್ರಸಾದ ಇದು ಶರಣ ಬಸಪ್ಪರ ಪ್ರಸಾದ ಸ್ವೀಕಾರ ಬುತ್ತಿ ಕಟ್ಕೊಂಡ್ ಹೋಗಿರ್ತಾರ್ರಿ ಅದು ಪ್ರಸಾದ ಸ್ವೀಕಾರ ಮಾಡಿದಾಗ ಕಣ್ಣು ಬಂದಗಳೇ ಆ ಗಂಟು ಶರಣ ಬಸಪ್ಪರಿಗೆ ನಾನ್ ದಯವಿಟ್ಟು ನಿನ್ ದಾಸಕ್ ಉಪಯೋಗ ಮಾಡಕಂತೇಳಿ ಆ ಗಂಟು ಶರಣ ಬಸಪ್ಪರಿಗೆ ಕೊಟ್ಟು ಕಳ್ರು ಹೋಗ್ಬಿಡ್ತಾರ ಬಂದು ಮತ್ತ ಪ್ರತಿನಿತ್ಯ ಹಿಂಗೆ ಪೂಜಾ ಪಾಠ ಎಲ್ಲಾ ಮಾಡಾಗ ದಿನ ಪ್ರತಿನಿತ್ಯ ದಾಸೋಹ ಮಾಡಿದ್ಗಳೇ ಅಣ್ಣ ತಮ್ರಿ ಸ್ವಲ್ಪ ಕಿರಿಕಿರಿ ಆಗ್ತದ್ರಿ ಕಿರಿಕಿರಿ ಆದ್ಗಳೇ ಅವ್ರು ಬ್ಯಾರೆ ಅತ್ತಾರ ಬ್ಯಾರೆ ಆದ್ಗಳೇ ಶರಣ ಬಸಪ್ಪರಿಗೆ ಕರಿಕಿ ಹೊಲ ಬರ್ತದ್ರಿ ಕರಿಕಿ ಹೊಲ ಬಂದಗಳೇ ಅದೇ ಕರಿಕಿ ಹೊಲದಾಗೆ ಅವ್ರು ಹೊಳ ಬಿತ್ತಾರ ಬಿತ್ತಿ ಅದು ಪಶು ಪಕ್ಷಿಗಳಿಗೆಲ್ಲಾ ತಿನ್ಲಾಕ ಬರಗಾಲದಾಗನು ಅವ್ರು ಶರಣ ಬಸವೇಶ್ವರ ಎಲ್ಲಾ ಅಣ್ಣ ತಮ್ರ ದಾಸೋಹ ಮಾಡಿದ್ರೆ ಸ್ವಲ್ಪ ಸಿಟ್ಟು ಬರ್ತದ ಬ್ಯಾರೆಕ್ಕೆ ನೀ ದಾಸೋಹ ಮಾಡ್ರಂದಾಗ ಅವ್ರ ಕರಿಕಿ ಹೊಲ ಕೊಡ್ತಾರ ಕರಿಕಿ ಹೊಲ ಕೊಟ್ಟಾಗ ಕರಿಕಿ ಹೊಲ ಈಗನು 58 ಎಕರೆ ಅದ್ರಿ ಅದು ಹೊಲ ಕರಿಕಿ ಹೊಲ ಅಂತೇಳಿ 58 ಎಕರೆ ಐತ್ರಿ ಈಗ ನಾ ಮಣ್ಣು ಒಯ್ದು ಬೆಳಿಲಾರ್ದ ಹೊಲ್ದು ಹೊಲಗಳಿಗೆ ಒಯ್ದು ಜನ ಈಗನ ಹಾಕ್ತಾರ್ರಿ ಮಣ್ಣು ತಗೊಂಡ್ ಹೋಗ್ತಾರ ಒಂಥರ ಏನೋ ಶಕ್ತಿ ಐತಿ ಆ ಹೊಲ್ದಾಗ ತಿರುಗಾಡಿದಂತ ಜಾಗ ಅದಂತೇಳಿ ಶರಣ ಪಾದ ಇಟ್ಟು ಜಾಗ ಅದಂತೇಳಿ ಆ ಮಣ್ಣು ಎಲ್ಲಾ ಭಕ್ತಾದಿಗಳು ಬಂದು ಅದು ಮಣ್ಣು ಐತೆ ಇಲ್ಲಾರ್ದ ಹೊಲಗಳಿಗೆ ಒಯ್ದು ಹಾಕಿದ್ರ ಅದು ಬೆಳಿತದ್ರಿ ಅಷ್ಟು ಶಕ್ತಿ ಐತಿ ಆ ಮಣ್ಣಿನಾಗ ಅಷ್ಟು ಶಕ್ತಿ ಅದ್ರಿ ಇನ್ನೋವರೆಗೇನು ಈಗ ಒಯ್ತಾರ ಈಗನು ಒಯ್ತಾರ್ರಿ ಅದು ಹೊಲನು ಇನ್ನೋವರೆಗೇನು ಅದು ಕೂನ ಅಂತೇಳಿ ನೀರಿನ ರಂಜಣಿಗಿ ಬಸವಣ್ಣ ಎಲ್ಲಾ ಸ್ಥಾಪನೆ ಅದ್ರಿ ಅಲ್ಲಿನ ಒಂದು ಗುಡಿ ಕಟ್ಟಿವಿ ಅಲ್ಲಿ ಒಂದ್ ಬಾವಿ ಅದು ಎಲ್ಲಾ ಅದ್ರಿ ಬಾವಿ ಹೊಲ್ದಾಗ ಅದು ಪಕ್ಷಿಗಳು ಒಟ್ಟ ಶರಣ ಬಸಪ್ಪರ ರಾಶಿನೇ ಮನಿತಾರಲ್ರಿ ಅದ ಜೋಳ ಬಿತ್ತಿ 4 ರಂಜಣಿಗಿ ನೀರ್ ಹಾಕಿ ಪಕ್ಷಿ ಗುಬ್ಬಿಗಳಿಗೆ ಬಿಟ್ಟು ಬಿಡ್ತಾರ ಅವ್ ಪಕ್ಷಿ ಗುಬ್ಬಿಗಳು ಏನದ ಅವ್ ತಿಂದು ಏನು ಉಳ್ಸೋದೇ ಇಲ್ಲ ಬಚ್ಚ ತಿನಿಗಳು ಅದ ಅಂತೇಳಿ ಮಂದಿ ಕೂಲಿ ಕರ್ಲಿಕ್ಕತ್ತಾನ ಶರಣ ಬಸಪ್ಪರು ನೀನ್ ಹೊಲ್ದಾಗ ರಾಶಿನೇ ಇಲ್ಲ ಶರಣ ನಿನ್ ಹೊಲಕ್ ಕೂಲಿ ಏನ್ ಕೊಡ್ತೀನಿ ನೀನು ನಿನಗೆ ಜೋಳ ಇಲ್ಲ ನಾವೇನ್ ಬಂದು ಕೂಲಿ ಒಯ್ಯಮ್ಮ ಅಂತಂದಾಗ ನಾ ಶಿವ ಎಷ್ಟು ಕೊಡ್ತಾನ ಅಷ್ಟು ಕೊಡ್ತೀನಿ ಬರ್ರಿ ಅಂದಾಗ ಯಾರು ಸಣ್ಣಾರ್ ಬರಲ್ರಿ ಒಂದ್ 4 ಮುದುಕರು
ಮುದುಕರು ಒಯ್ದಕ್ಕೆ ಮುದುಕರು ಹೋತಾರ. ಹೋಗಿ ಅದು ಬಚ್ಚ ತೆನಿಗಳನ್ನೇ ಶಾಣಪ್ಪ ಕೂಲಿ ಹಾಕ್ತಾರ. ಹಾಕಿದಾಗ ಕುಟ್ಟಿ ನೋಡಿದಾಗ ಒಂದು ದಿನಕ್ಕೆ 8-10 ಸೇರ್ ಕಾಳು ಹೊಂಡತಾವ. ಅವಾಗ ಜನ ಎಲ್ಲಾ ಗಾಬರಿ ಬಿಡ್ತಾರ. ಶಾಣಪ್ಪರ್ಗೇನ್ ಹುಚ್ಚಿಡ್ದಂತ ಅಂತಿದೀವಿ, ಪರಮಾತ್ಮ ಕೊಡ್ತಾನ ಅಂತಂತಿದ್ದ. ಪರಮಾತ್ಮ ಶಿವನೇ ಅವನ್ ಹೊಲ್ದಾಗ ಅಂತೇಳಿ ಎಲ್ಲಾರು ನೋಡ್ಲಕ್ ರಾಶಿ ನೋಡ್ಲಕ್ ಬಂದಾಗ ರಾಶಿ ಡಿಗ್ಗಿ ಕಟ್ಲಿ ಬಿದ್ದು ಬಿಡ್ತದ. ಜನ ಎಲ್ಲಾ ಗಾಬರಿ. ಶಾಣಬಸಪ್ಪ ಸಾಕ್ಷಾತ್ ಶಿವನ ಅವತಾರಿಯಾನ. ನಾವು ಶಾಣಬಸಪ್ಪಗೆಲ್ಲಾ ಪಶು ಪಕ್ಷಿಗಳು ತಿಲ್ಲಕ್ ಬಿಟ್ಟಾನ, ಶರಣ ಹುಚ್ಚಿಡ್ದಿರ್ಬೇಕಂತ ಮಾತಾಡ್ಕೊಂಡಿವಿ. ನಮ್ ತಪ್ಪೈತಪ್ಪ ಶರಣ ಕ್ಷಮಿಸ್ ಅಂತ ಅಂದಾಗ ಎಲ್ಲ ಊರಿಗೆ ಆಗಷ್ಟು ಜೋಳ ಬೆಳಿತಾರೆ. ಬೆಳೆದು ಹಿಂಗೆ ಪ್ರತಿನಿತ್ಯ ದಾಸೋಹ ಮಾಡ್ಲಕ್ ಚಾಲು ಮಾಡ್ತಾರ. ದಾಸೋಹ ಮಾಡಕ್ ಮೊದ್ಲಿಂತನೂ ದಾಸೋಹ ಮನಿತನೇ ಆದ್ರಿ. ಶಾಣಬಸಪ್ಪರ್ ಹುಟ್ಟೋದಕ್ಕಿಂತ ಮುಂಚೆನೆ ದಾಸೋಹ. ಅವ್ರಿಗೆ ಹುಟ್ಟಕ್ಕಿಂತ ಮುಂಚೆನೂ ದಾಸೋಹ ಸಾಲುಕ್ಯ ಮನಿತನ ರೀ ಇದು. ಸಾಲುಕ್ಯರ ಅದು ಮನಿತನ ದಾಸೋಹ ಮನಿತನ ಇದ್ಸಲಗೇನೆ ಶಾಣಪ್ಪರ್ ಹುಟ್ಟಿ ಬರ್ತಾರೆ. ಭಕ್ತಿವನ ಮನಿತನ ಯಾವಾಗ್ಲೂ ದೊಡ್ಡ ಶ್ರೀಮಂತಿಕೆ ಮನಿತನ. ಅವ್ರು ಹುಟ್ಟೋದಕ್ಕಿಂತ ಮುಂಚೆನೆ ದಾಸೋಹ. ವಸ್ತು ಬಂದರಿಗೆ ಊಟ, ಅವಾಗೇನ್ ಹೋಟೆಲ್ ಅದು ಏನಿರ್ಲಿಲ್ಲಲ್ಲ. ಹಿಂಗೆ ದಾಸೋಹ ಪ್ರತಿನಿತ್ಯನೂ ಮೊದ್ಲಿಂತನೂ ದಾಸೋಹ ಇದ್ದಾಗ ಅದು ಪಶು ಪಕ್ಷಿಗಳಿಗೆ ತಿಂದು ಎಲ್ಲಾ ಹೆಚ್ಚೋದು ಮತ್ ದಾಸೋಹ ಮಾಡ್ಲಕ್ ಚಾಲು ಮಾಡ್ತಾರೆ. ಮಾಡಿದಾಗ ಹಿಂಗೆ ದಾಸೋಹ ಮಾಡ್ತಿರುವಾಗ ಒಬ್ರು ಜಂಗಮ ಮೂರ್ತಿಗಳ ಮನಿಗ್ ಬಂದು ಶಾಣಬಸಪ್ಪರಿಗೆ ಒಂದ್ ಮದ್ವಿ ಮಾಡ್ತೀನಿ, ಶಾಣಪ್ಪ 1,000 ರೂಪಾಯಿ ಸಾಲ ಬೇಕಾಗ್ಯದ ನೀವ್ ಕೊಡ್ರಿ ಅಂತ ಕೇಳಕ್ ಬರ್ತಾರ. ಜಂಗಮ ಮೂರ್ತಿಗಳು ನಾನು ನನ್ ಬಲ್ಲಿನ ಅಷ್ಟು ದುಡ್ಡು ಇಲ್ಲಪ್ಪ, ಜೇಟಿ ಸಾಹುಕಾರ ಹತ್ರ 1,000 ರೂಪಾಯಿ ಸಾಲ ಕೊಡಿಸ್ತಾರೆ. ಶರಣಪ್ಪ ನೀನು 1,000 ರೂಪಾಯಿ ಸಾಲ ತಗೊಳಕತ್ತಿದಿ, ನೀ ಯಾವಾಗ ಕೊಡ್ತಿ ಅಂತ ಕೇಳಿದಾಗ ನನ್ನ ಶಿವ ಯಾವಾಗ ಕೊಡ್ತಾನೆ ನಿಮ್ ಸಾಲ ಅವಾಗ ತಿರುಗಿ ಕೊಡ್ತೀನಿ ಅಂತ ಹೇಳ್ತಾರೆ ಸಾಹುಕಾರ. ಅದಕ್ಕೆ ಮನಿಗ್ ಬರ್ತಾರೆ. ಮನಿಗ್ ಬಂದು 2 ವರ್ಷ ಆತದ್ರಿ. 2 ವರ್ಷ ಆದ್ರೂ ಶಾಣಬಸಪ್ಪರ್ ಹಿಂದ್ ಸಾಲ ಕೊಡಲ್ಲ ಜೇಟಿ ಸಾಹುಕಾರ. ಕೊಡ್ಲಾರ್ದಂಗ ಆದಗಳೇ ರಾಮ್ಜಿ ದಾದ ಅಂತೇಳಿ ಅವರು ಸಾಹುಕಾರ ಬಲ್ಲಿ ದುಡಿಲಕ್ ಇರ್ತಾರ. ಶಾಣಪ್ಪನವ್ರು 2 ವರ್ಷ ಆಯ್ತು, ಬಡ್ಡಿನ ಕೊಟ್ಟಿಲ್ಲ, ಗಂಟು ಕೊಟ್ಟಿಲ್ಲ, ನೀ ಅಳಗುಂಡಿಗೆ ಸಾಲಕ್ಕೆ ಮನೆತನಕ್ ಹೋಗಕ್ಕೆ ಶಾಣಬಸಪ್ಪರ್ ಬಲ್ಲಿ ಅದ್ 1,001 ರೂಪಾಯಿ ಸಾಲ ಬಡ್ಡಿ ತಗೊಂಬೋಗಂತೇಳಿ ಆ ರಾಮ್ಜಿ ದಾದ ಕಳಿಸ್ತಾರೆ. ಕಳಿಸಿದಾಗ ಅದು ಅವ್ರು ಬಂದು ಸಾಲ ಕೊಡಂದಾಗ ಇಲ್ಲಪ್ಪ ಇನ್ನ ನಾನು ಶಿವ ಕೊಟ್ಟಿಲ್ಲ, ನಾ ಶಿವ ಕೊಟ್ಟಾಗ ನಿಮ್ ಸಾಹುಕಾರ ಕೊಡ್ತೀನಿ ಅಂತ ಹೇಳಿನಿ, ಇನ್ನ ಶಿವ ಕೊಟ್ಟಿಲ್ಲ, ನಾ ಇನ್ನ ಕೊಡಲ್ಲ ನಿಮ್ ಸಾಲ ಅಂತಂದಾಗ ನಿಮ್ ಶಿವ ಯಾವಾಗ ಕೊಡ್ಬೇಕು, ನಮ್ ಸಾಲ ಯಾವಾಗ ಮುಟ್ಟಿಸ್ತೀರಿ ಅಂತೇಳಿ ಆ ಆಳ್ ಮಗ ಏನದ ಮನಿ ಮುಂದೆ ಕುಂತು ಬಿಡ್ತಾನೆ. ಕುಂತು ಮಾದೇವಮ್ಮ ಶಾಣಬಸಪ್ಪರ್ ಪೂಜೆ ಮಾಡ್ಕೊತಿರ್ತಾರ. ಇಲ್ಲ ನಮ್ ಸಾಹುಕಾರ ಇಷ್ಟತ್ತಿದ್ರು ನಿಮ್ ಸಾಲ ತಗೊಂಡ್ ಬಾ ಅಂತ ಹೇಳ್ಯಾರ ಅಂದಾಗ, ಇಲ್ಲ ನಮ್ ಶಿವ ಕೊಟ್ಟಾಗ ಕೊಡ್ತೀನಿ ಅಂದ್ಗಳೇ ನೀ ಶಿವನ ಮೇಲೆ ಆಣಿ ಮಾಡು, ನೀ ಶಿವನ ಆಣಿ ಆಗದ ನಾನ್ 1,000 ರೂಪಾಯಿ ಸಾಲ ಕೊಡ್ಲಿಲ್ಲ ಅಂದ್ರ ಅಂತಕ್ಕೆ ಅವ್ರ ಮನಿ ಮುಂದ್ ಕುಂತಾನೆ. ಎಂತ ಕೆಲಸ ಮಾಡಿದಿ ರಾಮ್ಜಿ ದಾದಾನ ಅಂತೇಳಿ ಅವ್ರು 3 ದಿನ ಆದ್ರೂ ಒಟ್ಟ ಪ್ರಸಾದ ನೀರು ಏನು ಶಿವನಾಣಿ ಯಾವಾಗ ಇಟ್ಟನಂದಾಗ 3 ದಿನ ಉಪವಾಸ ಕುಂತ ಬಿಡ್ತಾರ ಮಾದೇವಮ್ಮ ಶಾಣಬಸಪ್ಪ. ಇಲ್ಲಿ 3 ದಿವ್ಸಕ್ಕೆ ಲಿಂಗ ಕೈ ಹಿಡ್ಕೊಂಡು ನಿನ್ ಮ್ಯಾಲ ಆಣೆ ಇಟ್ನಲ್ಲ ಅಂತೇಳಿ ಲಿಂಗ ಕೈ ಹಿಡ್ಕೊಂಡು 3 ದಿವ್ಸ ಉಪವಾಸ ಕುಂದಿರ್ತಾರೆ. 3 ದಿವ್ಸ ಉಪವಾಸ ಕುಂತಾಗ ಅವಾಗ ಅಲ್ಲಿ ರಾತ್ರಿ ಕನಸ್ನಾಗ ಹೋಗಿ ಖಾತೆ ಜೇಟಿ ಸಾಹುಕಾರ ಖಾತೆದಾಗ 1,001 ರೂಪಾಯಿ ಖಾತೆದೊಳಗಿಟ್ಟು ಸಾಹುಕಾರ ಶಾಣಬಸಪ್ಪರ್ ತಗೊಂಡ ಸಾಲ ನಾ ಕೊಟ್ಟಿನಿ, ಅವ್ರ ಕಾಟ ಹಾಕಿನಿ, ನೀನ್ 1,001 ರೂಪಾಯಿ ಇಲ್ಲಿ ಇಟ್ಟಿ ನೋಡ ಅಂತ ಹೇಳ್ತಾರೆ. ಹೇಳಿದಾಗ ಅದು ಎದ್ದ ಕನಸ್ನಾಗ ಹೇಳಕ್ಕೆ ಹೋತನ್ ಪರಮಾತ್ಮ. ಎಚ್ಚರ ಪಟಕ್ನೆ ಅಂದಗಳೇ ನನ್ ಕನಸು ಬಿದ್ದದ ಏನಂತೇಳಿ ಎಚ್ಚರತ್ತದ ಸಾಹುಕಾರ. ಎದ್ದು ನೋಡಿದ್ರ ನಿಜವಾಗ್ಲೂ 1,001 ರೂಪಾಯಿ ಇಟ್ಟು ಅವ್ರದ್ದು ಕಾಟ ಬಡ್ಡಿ ಗಂಟೆ ಇಟ್ಟಕ್ಕೆ ಹೋಗಿರ್ತಾನ ಪರಮಾತ್ಮ. ಪರಮಾತ್ಮನೇ ಕನಸು. ನಾ ಶಿವ ಕೊಟ್ಟಾಗೆ ಕೊಡ್ತೀವಿ ಅಂತ ಹೇಳಿರ್ತಾರಲ್ರಿ ಇವ್ರು. ಪರಮಾತ್ಮನೇ ಬಂದ ಸಾಲ ಕೊಟ್ಟು ಅದು ಹೆಸರು ಕಾಟಾಗ ಹೋಗಿರ್ತಾನ. ಮತ್ತ ಸಾಹುಕಾರ ಏನದ ರಾಮ್ಜಿ ದಾದ ಕರ್ಕೊಂಬರ್ರಿ, ಶಿವನೇ ಬಂದು ಶಾಣಬಸಪ್ಪರ್ ಸಾಲ ಕೊಟ್ಟು ಅವ್ರ ಹೆಸರು ಕಾಟಾಗ ಹೋಗ್ಯಾನ ಅಂತ ಹೇಳ್ತಾರ. ಹೇಳಿದಗಳೇ ಅವರು ಅವ ರಾಮ್ಜಿ ದಾದ ಬರ್ತಾನ. ಬಂದಗಳೇ ಹಿಂಗಾಯ್ತು ಶಾಣಬಸಪ್ಪರ್ ಅಲ್ಲೇ ಕುಂತಾರ, ಇದು ಸಾಲ ಯಾರು ಕೊಟ್ರಿ? ಇಲ್ಲ ಹಿಂಗ್ ನಾನು ಪರಮಾತ್ಮ ಬಂದು ಕನಸ್ನಾಗ ಬಂದಕ್ಕೆ 1,000 ರೂಪಾಯಿ ಬಡ್ಡಿ ಎಲ್ಲಾ ಕೊಟ್ಟು ಕಾಟಾಕಿ ಹೋಗಿ ಶಾಣಬಸಪ್ಪರ್ ಹೆಸರು ಅಂದ ತಕ್ಷಣನೇ ಅವ್ರಿಗೆ ಆಮೇಲೆ ರಾಮ್ಜಿ ದಾದ ಮನ್ಸಿಗೆ ಬಾ ಬೆಟ್ಟಾಗಿ ಬರ್ತದ. ಎಂತ ಶಿವನ ಭಕ್ತ ಶರಣಬಸವೇಶ್ವರಗ ಸಾಕ್ಷಾತ್ ಶಿವನಿಗೆ ನಾ ಶಿವನಾಣಿ ಇಟ್ಟೆ, ನಾ ಎಂತ ತಪ್ಪು ಮಾಡಿದೆ, ನೀನ್ ಸಾಹುಕಾರ ನಿನ್ ಬಲ್ಲಿ ದುಡಿಯೋದೇ ಇಲ್ಲ, ನಾನು ಪಾಪ ಪರಿಹಾರ ಮಾಡ್ಕೊಳಕ್ ನಾ ಶಾಣಬಸಪ್ಪ ನಿಂದೆ ಇರ್ತೀನಿ, ಅವನ ಮನೆಗೆ ಹೋಗಿ ನಾ ದುಡಿತೀನಿ
ನಾ ಒಟ್ಟ ಅಂತೇಳಿ ಸಾವುಕಾರ ರಾಮ್ಜಿ ದಾದ ಅವ್ರ ಸಂಸಾರನೇ ತ್ಯಾಗ ಮಾಡಿ ಶರಣ ಬಸವೇಶ್ವರ ಬಲ್ಲಿ ಬಂದ್ ತಪ್ಪೈತಪ್ಪ ಶರಣ ಅಂತಂದಾಗ ನಾನ್ ನಾಣಿ ನಾ ತೋತೀನಿ ಅಂದಾಗ ಅವ್ 3 ದಿನ ನಂತರ ಅವ್ರ ಪ್ರಸಾದ್ ಸ್ವೀಕಾರ ಮಾಡ್ತಾರೆ ಶರಣ ಬಸಪ್ಪರ್. ಸ್ವೀಕಾರ ಮಾಡಿ ಹಿಂಗೆ ಪ್ರತಿನಿತ್ಯ ದಾಸೋಹ ಮಾಡಿದಾಗ ಒಂದಿನ ಮಾದಿವಮ್ಮರು ಗರ್ಭವತಿ ಗರ್ಭವತಿ ಆದಾಗ ಅವ್ರಿಗೆಲ್ಲ ದಿನದಾಗ ಬಿದ್ದಿರ್ತದೆ. ದಿನ ಕಳೆದು ಪೂರ್ತಿ ದಿನ ತುಂಬ್ತವ. ತುಂಬಿದಾಗ ಒಂದ್ ದಿವ್ಸ ರಾತ್ರಿ ಎಲ್ಲಾ ಪ್ರಸಾದ್ ಮಾಡಿ ಇನ್ನೇನ್ ಮಲ್ಕೋಬೇಕನ್ನ ಕ್ಷಣದಾಗ ಪರಮಾತ್ಮನೇ ಬರ್ತಾನ್ರಿ. ಈ ಮನಿಗೆ ಎಷ್ಟೋ ಸಲ ಬಂದ್ ಹೋಗ್ಯಾನ್ರಿ ಪರಮಾತ್ಮಂದು. ಬಂದಂತ ಇದೇ ಮನಿ ರೀ ಅವ್ರದ್ದು. ರೀ ರಾತ್ರಿ ಬಂದು ಗುಣ ಪರೀಕ್ಷೆ ಮಾಡ್ಬೇಕು ಹೆಂಗ್ ದಾಸೋಹ ಮಾಡ್ತಾರ ಅಂತೇಳಿ ದಿನ ತುಂಬಿರ್ತಾವ. ಇನ್ನೇನ್ ಪ್ರಸಾದ್ ಮಾಡಿ ಮಕ್ಕೋಬೇಕಂದಾಗ ಅವಾಗೇನ್ ಗ್ಯಾಸ್ ಇರ್ಲಿಲ್ಲ, ಏನು ಇರ್ಲಿಲ್ಲ, ಕಟ್ಟಿಗೆ ಮೇಲೆ ಮಾಡೋದು. ತುಂಬು ಗರ್ಭಿಣಿ ಇರ್ತಾವ ಮಾದೇವಮ್ಮ ಇದ್ದಾಗ ಪರಮಾತ್ಮ ಪರೀಕ್ಷೆ ಮಾಡ್ಬೇಕಂತೇಳಿ ಬಂದಾಗ ನಾನು ಶರಣಪ್ಪನವರೇ ಪ್ರಸಾದ್ ಮಾಡ್ತೀನಿ ಅಂತ ಅಂದಾಗ ಅವ್ರು ಮಾದೇವಮ್ಮರು ಆಯ್ತು ಮಾಡಂತ ಹೇಳ್ತಾರ್ರಿ. ಒಂದ್ ಸ್ವಲ್ಪ ಗರ್ಭಿಣಿ ಸಲಿಗೆ ಕೈ ಊರಿ ಶಿವ ಶಿವ ಅಂತೇಳಿ ಮ್ಯಾಲೆ ಕೇಳ್ತ. ಎದ್ದುಗಡೆ ಅಷ್ಟಕ್ಕೆ ಶಾಣಬಸಪ್ಪರಿಗೆ ಸಿಟ್ಟು ಬಂದ್ಬಿಡ್ತದ. ಕೋಪ ಬಂದು ನೀನು ಹೊಟ್ಟೆಗ್ ಮಗು ಇದ್ದಾಗೆ ನಾನ್ ದಾಸೋಗ್ ತೊಂದ್ರೆ ಇಲ್ಲಕತ್ತದ, ಶಿವ ಶಿವ ಅಂತೇಳಿ ಕೈ ಊರಿ ಮ್ಯಾಲಕ್ಕಿದ್ದಿ. ನೀನು ಮಂದು ಹೊಟ್ಟೆಗ ನಿನ್ ಮಗು ಹೊರಗ್ ಬಂದಗಳೇ ಇನ್ನ ಎಷ್ಟು ಬೇಸರ ಬೇಕು. ನೀ ಅಡಿಲಾರ್ದ ಗರ್ಭಿಣಿ ಶಿವ ಶಿವ ಅಂತ ಹೇಳಿ ಯಾವಾಗ ಕೈ ಊರಿ ಇದ್ದಿದ್ದಲ್ಲ, ನೀನ್ ದಾಸೋಗ್ ಮಾಡ್ಲಕ್ ನನ್ಗ ಅಷ್ಟ ತ್ರಾಸ ಆಗ್ಯದ. ನಾ ದಾಸೋಗ ಪ್ರೇಮಿನಿ ಅಂತೇಳಿ ಅಂದಾಗ ಇಲ್ಲ ನಾನು ಹೊಟ್ಟಿ ವಜ್ಜೆಗೆ ಅದ, ನಾಗ ತುಂಬು ಗರ್ಭಿಣಿ ಅದ, ಈಗ ದಿನ ತುಂಬ್ಯಾವ ಅದಕ್ಕ ತ್ರಾಸ ಅಲಕತ್ತದ ಅಂದಾಗ ಇಲ್ಲ ನೀನ್ ಅಡಿಲಾರ್ದ ಗರ್ಭಿಣಿನೇ ಹೆಂಗೆ ಇರು, ನೀ ಒಟ್ಟ ಗರ್ಭನೇ ಧರಿಸು, ಇದು ಮಾಡ್ಬೇಡ, ನೀನ್ ಬಾಣೆತನೇ ಆಗ್ಬೇಡ, ಇದು ನೀನ್ ಗರ್ಭದಾಗ ಹಂಗೆ ಇರ್ಲಿ, ನೀ ಆಡದೆ ಅಂದ್ರೆ ಶಿವನ ಆಣಿ ಆಗ್ಯದ, ನಿನ್ ಗರ್ಭಕ್ಕೆ ಆಣಿ ಅಂತ ಹೇಳಿ ಶಾಪ ಕೊಟ್ಬಿಡ್ತಾರೆ ಶಾಣಬಸಪ್ಪರ್. ಕೊಟ್ಟಾಗ ಮಾದೇವಮ್ಮ 9 ತಿಂಗಳು ಹೊಟ್ಟಿ ತಗೊಂಡೇ ದಾಸೋಹ ಮಾಡ್ತಾರ್ರಿ. ದಾಸೋಹ ಮಾಡಿದಾಗ ಅವಾಗ ಮತ್ತ ಪರಮಾತ್ಮ ಪಾರ್ವತಿ ಚಿಂತೆ ಬೀಳ್ತದ. ಪಾರ್ವತಿಗೆ ಹೆಣ್ಣಿನ ಕಷ್ಟ ಎಣ್ಣೆ ಅರ್ಥ ಮಾಡ್ಕೋಬೇಕಂತ ಹೇಳಿ ಪಾರ್ವತಿಗೆ ಎಷ್ಟು ದಿನ ಮಾದೇವಮ್ಮ ಹೊಟ್ಟಿ 9 ತಿಂಗಳಾಯ್ತು, ಎಷ್ಟು ದಿನ ಇದೇ ಹೊಟ್ಟಿ ತೊಗೊಂಡಾಕಿ ದಾಸೋಹ ಮಾಡ್ಬೇಕು ಅಂದ್ರೆ 27 ತಿಂಗಳು. 27 ತಿಂಗಳನ್ನು ಹೊಟ್ಟೆಗೆ ಇಟ್ಕೊಂಡೇ ದಾಸೋಹ ಮಾಡ್ತಾಳೆ ಮಾದೇವಮ್ಮ. ಮಾಡಿದಾಗ ಪರಮಾತ್ಮ ಪಾರ್ವತಿ ಚಿಂತೆ ಇರ್ತದ. ನೀವ್ ಹೋಗ ಪರಮೇಶ್ವರ ಹೋಗಿ ಅವ್ರ ಆಣಿ ಹಿಂದಕ್ ತೆಕ್ಕೋ, ಶಿವನಾಣಿ ಆಗ್ಯದ ಅಂತೇಳಿ ಶಾಣಬಸಪ್ಪರ ಆಣಿ ಇಟ್ರ ಆಣಿ ಹಿಂದಕ್ ತೆಕ್ಕೊಂಡು ಮೊದ್ಲ ಬಾಣೆತನ ಮಾಡ್ಸು ಮಾದೇವಮ್ಮಂದ. ಮತ್ತ ಪರಮೇಶ್ವರ್ ಬರ್ತಾನ. ಪರಮಾತ್ಮ ಶಿವ ಬಂದು ಪ್ರಸಾದ ಮಾಡ್ತೀನಿ, ಮತ್ತ ಶರಣಪ್ಪನವರೇ ನಾ ಪ್ರಸಾದ ಮಾಡ್ತೀನಿ ಅಂತೇಳಿ ಮತ್ತ ರಾತ್ರಿನೇ ಬರ್ತಾರೆ. ಬಂದಾಗ ಆಯ್ತು ಶಾಣಬಸಪ್ಪ ನೀ ಪ್ರಸಾದ್ ಮಾಡ್ರಿ ಅಂತ ಅಂದಾಗ ಮತ್ತ ಮಾದೇವಮ್ಮ ಎಲ್ಲ ಅಡಿಗೆ ಮಾಡ್ತಾಳ. ಅಡಿಗೆ ಮಾಡಿ ಎಲ್ಲ ಇದು ಹಾಕಿ ಬಣಿ ಹಾಕಿ ಕುಂದ್ರಸ್ತಾರ. ಕುಂದ್ರಿಸಿದಾಗ ಪರಮಾತ್ಮ ನಿನ್ ಮನ್ಯಾಗ ಊಟ ಮಾಡಲ್ಲ ನಾ ಶಾಣಬಸಪ್ಪ ಅಂತಾರ. ಅಂದ್ಗಳ ಯಾಕಪ್ಪ ಶಿವ ನನ್ನ ಇದು ಜಂಗಮರು ರೂಪದಾಗ ಬಂದಿರ್ತಾರ, ನನ್ ನಿಂತ ಏನ್ ತಪ್ಪಾಗ್ಯದ ಹೇಳು ಅಂತಂದಾಗ ನೀನ್ ಅಡಿಲಾರ್ದ ಗರ್ಭಿಣಿ ಶಿವನ ಆಣಿ ಅಂತ ಇಟ್ಟಿದಿ, ಆ ಆಣಿ ಹಿಂದಕ್ ತೆಕ್ಕೊಂಡು ನೀ ಇದು ಮಾಡು, ನೀನು ಶಾಪ ವಿಮೋಚನೆ ಮಾಡು ಮಾದೇವಮ್ಮಗ, ಅಂದ್ರ ಇದು ಮಾಡ್ತೀನಿ, ನಿನ್ ಮನ್ಯಾಗ ಪ್ರಸಾದ ಮಾಡ್ತೀನಿ, ಇಲ್ಲಾಂದ್ರ ನಾನ್ ನಿನ್ ಮನ್ಯಾಗ ಮಾಡಲ್ಲ ನಾ ಒಂಟಿ ಅಂದಾಗ ಆಗ್ಲಿ ಜಂಗಮೂರ್ತಿಗಳಂತೇಳಿ ತಾವ್ ಶಿವನಾಣಿ ಹಿಂದಕ್ ತೆಕ್ಕೊಂಡಾಗ ಅವತ್ತಿನ ದಿನ ರಾತ್ರಿ ಇವ್ರದ್ದು ಬಾಣೆತನ ಮಾದೇವಮ್ಮ ಅಂತ. ಒಂದ್ ಸ್ವಲ್ಪ ದಿನ ಸಂಸಾರ ಮಾಡ್ಲಕ್ ಚಾಲು ಮಾಡ್ತಾರ್ರಿ. ಚಾಲು ಮಾಡಿದಿಂದ ಪರಮಾತ್ಮ ಕನಸನೇ ಬರ್ತಾನ. ಕನಸನೇ ಬಂದು ಶಾಣಬಸಪ್ಪರೇ ನೀ ಎಷ್ಟು ದಿನ ಸಂಸಾರ ಮಾಡ್ತಿ, 5 ದಿನ ಮುಂದಕ್ಕೆ ಹೋಗೋದದ, ನೀನು ಲೋಕ ಕಲ್ಯಾಣ ಮಾಡ್ಲಕ್ಕಾಗಿ ಬಂದಾವಿದಿ, ನೀ ಮುಂದಕ್ಕೆ ಹೋಗ್ಬೇಕಾಗ್ಯದ ನಡಿ ಅಂತಂದಾಗ ಅವ್ರ ಶಾಣಬಸಪ್ಪರು ಅವ್ರಿಗೆ ಮಗು ಜನಿಸ್ತದ. ಆ ಮಗುವಿಗೆ ಗುರುಲಿಂಗ ಜಂಗಮ ಅಂತೇಳಿ ಹೆಸರಿಡ್ತಾರೆ ಶಾಣಬಸಪ್ಪ. ಇದೇ ಮನೆಗೆ ಇದ್ರಿ ಅವ್ರು? ಏನ್ರಿ ಅಲ್ಲಿ ಮಟನು ಇದೇ ಮನೆಗೆ? 48 ವರ್ಷ ಅದ್ರಿ. 48 ವಯಸ್ಸು ಮಟ್ಟ ಇಲ್ಲೇ ಇದ್ರಿ? ಇಲ್ಲೇ ಅದ್ರಿ, ಅವ್ರ ಮನೆ ಇದು 48 ವರ್ಷ ಇದೇ ಮನೆಗೆ ಇರ್ತಾರ. 48 ವಯಸ್ಸು ಮಟ್ಟ ಅವ್ರ ಮದ್ವೆ ಆಗ್ಯದ್ರಿ, ಮಕ್ಕಳಾಗ್ಯದ, ದಾಸೋಹ ಮಾಡ್ಯಾರ 10-8 ವರ್ಷ. ಮದ್ವೆ ಅಂದ್ಮೇಲೆ 10-12 ವರ್ಷ ಯಾರ್ರಿ ಈ ಮನೆ. 10-12 ವರ್ಷ ಹುಟ್ಟೇನ್ರಿ ಅವ್ ಗುರುಲಿಂಗ ಜಂಗಮ. ಹುಟ್ಟಿದಾಗ ಅವಾಗ ಪರಮಾತ್ಮ ಬಂದು ಶರಣ ನೀ ಲೋಕ ಉದ್ಧಾರ ಮಾಡಕ್ ಬಂದವಿದಿ, ನೀ ಅರಳಗುಂಡಿಗೆ ಬಿಟ್ಟು ಮುಂದೆ ಹೋಗ್ಬೇಕಾಗ್ಯದ, ನೀ ಇನ್ನ ಅರಳಗುಂಡಿಗೆ ಬಿಡು ಅಂತೇಳಿ ಹೇಳ್ತಾರೆ ಕನಸನೆ ಬಂದು. ಅವ್ರು ಹೇಳಿದಾಗ ನಾನು ಮದ್ವಿ ಒಲ್ಲೆಂದೆ, ಮದ್ವಿ ಒಲ್ಲೆಂದ್ರಿ ಬಂಧನದಾಗ ಸಿಗಿಕ್ಕಿದ್ರಿ,
ನನ್ ಮಗುನ್ ಆಗ್ಯದ ಈ ಸದ್ದದ್ ನಮ್ ಧರ್ಮ ಪತ್ನಿ ಹೆಂಗ್ ಬಿಡ್ತಾಳ ಮುಂದಕ್ಕ ಅಂದಾಗ ಅವ್ರುನು ಸಂಸಾರ ಕೈಗ್ ಬಂದವಲ್ಲ, ನೀನು ಸಂಸಾರ ಕೈಗ್ ಬಂದವಲ್ಲ, ರಾತ್ರಿ ನಿನ್ ಮಗು ನಿನ್ ಹೆಣ್ತಿಗ್ ಇಬ್ರಿಗೆ ನಾನು ಔಷಧ ತೋತಿ ನಾನು ಲಿಂಗೈಕ್ಯ ಆತಾರ ಅವ್ರು, ನೀ ಮುಂದ್ ಹೋಗಂದಾಗ ಒಂದೇ ದಿನ ರಾತ್ರಿ ತಾಯಿ ಮಗು ಲಿಂಗೈಕ್ಯ ಆತಾರ. ಒಂದೇ ದಿನ ರಾತ್ರಿ ಲಿಂಗೈಕ್ಯದ ಅವ್ರದ್ದು ಇಲ್ಲಿ ಗುಡಿ ಅದರಿ, ನಮ್ಮ ಅಣ್ಣತಮ್ರೆ ಪೂಜೆ ಮಾಡ್ತಾರ ಅಲ್ಲಿ. ಗುರ್ಲಿಂಗ ಜಂಗಮದು ಮಾದೇವಮ್ಮದು ಇಲ್ಲಿ ಗುಡಿ ಅವ್ರ. ನಮ್ದು ಆಯಿ ತೋಟ ಅಂತ ಹೇಳಿ ಅಂತಾರ್ರಿ ಅದು, ಅಲ್ಲಿ ಗುಡಿ ಅದ್ರಿ ಮಾದೇವಮ್ಮ ಲಿಂಗೈಕ್ಯ ಆದದ್ದು. ಅದು ಲಿಂಗೈಕ್ಯ ಆದ ಕಡೆ ಊರಾಗ ಎಲ್ಲರಿಗೂ ಮುಖಂಡ್ರಿ ಕರೆಸಿ ಮುಂದೆ ಶಾಣಬಸಪ್ಪರು ಅರಳಗುಂಡಿಗೆ ಬಿಟ್ಟು ಹೋಗ್ತಾರ್ರಿ. ಅರಳಗುಂಡಿಗೆ ಬಿಟ್ಟು ಇಲ್ಲಿ ಎಲ್ಲಾ ಬರ್ತಾ ಇದು ಭೀಮಾ ನದಿ ತುಂಬಿ ಹರಿತಿರ್ತದ. ಭೀಮಾ ನದಿ ತುಂಬಿ ಹರಿವಾಗ ಹೆಂಗ ರಾಮ್ಜಿ ದಾದನೋ ಅವ್ರ ಬೆನ್ನತ್ತಿ ಹೋಗ್ತಾನ ರಾಮ್ಜಿ ದಾದ ಇದು ನಂದು ಪಾಪ ಪರಿಹಾರ ಅಲ್ಲಿ ಅಂತೇಳಿ ಅವ್ರ ಸಂಗಟಿ ಹೋಗ್ತಾನ್ರಿ ರಾಮ್ಜಿ ದಾದ. ಇಬ್ರು ಕೂಡ ಭೀಮಾ ನದಿ ಹರಿತಿರ್ತದ್ರಿ ತುಂಬ. ಹರಿದಾಗ ಭೀಮಾ ನದಿ ಹೆಂಗ್ ದಾಟಬೇಕಪ್ಪ ಅಂತೇಳಿ ರಾಮ್ಜಿ ದಾದ ಕೇಳಿದಾಗ ಗಂಗಾ ಮತ್ತೆ ಕೈ ಮುಗಿದು ದಾರಿ ಕೊಡಮ್ಮ ಭೀಮೇ ನಾ ಮುಂದದ ನದಿ ದಾಟಿ ಹೋಗ್ಬೇಕಂತಂದಾಗ ಗಂಗಮ್ಮ ನಡ್ಬರ್ಕ ಇದು ಶಾಣಬಸವ್ರ ಪ್ರತ್ಯಕ್ಷ ಆಗಿ ಸೆರಗ್ ಆಗ್ತಾ ಅಂತ್ರಿ. ಈ ಸೆರಗಿನ ಮೇಲೆ ಕಾಲಿಟ್ಟು ಹೋಗಪ್ಪ ಶರಣ, ನಾ ಪವಿತ್ರ, ನಾವ್ ಎಲ್ಲಾ ಮೈಲಿಗೆಗಿನ ಎಲ್ಲಾರ ನಾನು ಜಳಕ ಮಾಡಿ ಮೈಲಿಗೆಗದ, ನೀ ಪಾದ ಇಟ್ಟು ಪವಿತ್ರ ಮಾಡು ಅಂತ ಗಂಗಾ ಮತ್ತೆ ಆಕಿನ ಉಡೇದ ಸೆರಗಿನ ಕಾಲಿಟ್ಟು ಮುಂದೆ ಹೋಗ್ತಾನ ಪರಮ. ಹೋಗಿ ಅದ್ ಮುಂದೆ ಅವರಾದೀಗ ಒಂದ್ ಸ್ವಲ್ಪ ದಿನ ಇರ್ತಾರ ದಂಡ್ರಾಯ ಗೌಡ್ರ ಮನ್ಯಾಗ. ದಂಡ್ರಾಯ ಗೌಡ್ರು ಇಟ್ಕೋಬೇಕಂತೇಳಿ ಭಾಳ ಪ್ರಯತ್ನ ಮಾಡ್ತಾರ ಶಾಣಬಸಪ್ಪರಿಗೆ. ಅವ್ರಿಗಿನು ಹಿಂಗೆ ಒಂದ್ 5-6 ವರ್ಷ ಅವ್ರ ಮನೆಗೇನೆ ಇರ್ತಾನ ದಂಡ್ರಾಯ ಗೌಡ್ರ ಮನ್ಯಾಗ. ಇದ್ದಾಗ ನೀ ನಮ್ಮ ಮನೆಗೆ ಇರ್ಬೇಕು, ಇಲ್ಲೇ ಬೇಕಾದ ದಾಸೋಗ ಮಾಡು, ಎಲ್ಲ ಮಾಡಿ ವ್ಯವಸ್ಥೆ ಮಾಡಿ ಕೊಡ್ತೀನಿ ಅಂತ ಹೇಳ್ತಾನ್ರಿ ದಂಡ್ರಾಯ ಗೌಡ. ಅವ್ರ ಶಾಣಬಸಪ್ಪರ್ ಮಗಳನ್ನ ಕಂಡ್ ಆಯ್ತವರಪ್ಪ ದಂಡ್ರಾಯ ಗೌಡ ನಿನ್ ಮನೆಗೆ ಇರ್ತೀನಿ, ಒಂದೇ ದಿನ ದಾಸೋಗ್ ನಿಂತಂದ್ರ ನಾವ್ ಅವತ್ತಿನ ದಿನ ಇರೋಲ್ ನೋಡ ಅಂತೇಳಿ ಭಾಷೆ ಕೊಡ್ತಾರೆ. ಭಾಷೆ ಕೊಟ್ಟಾಗ ಒಂದ್ 5-6 ವರ್ಷ ಅಲ್ಲಿ ಎಲ್ಲ ಸುತ್ತಳ್ಳಿ ಬಂದು ಪವಾಡ ಮಾಡ್ತಾರ. ಮಾಡಿದಾಗ ಹಗಲ ರಾತ್ರಿ ಮಳಿ ಎತ್ತದ್ರಿ. ಮಳಿ ಎತ್ತಿದಾಗ ಅವರು ದಂಡ್ರಾಯ ಗೌಡ್ರ ಮನಿ ಜಂತಿ ಎಲ್ಲಾ ಬಿಚ್ಚಿ ದಾಸೋಗ್ ಮಾಡ್ತಾರ. ದಾಸೋಗ್ ಮಾಡಿ ಏನ್ ಮಾಡಿದ್ರುನು ಮಳಿ ಹಗಲ ರಾತ್ರಿ ನಿಂದ್ರಲ್ಲ, ಏಕ ಬರ್ಲಕ್ ಚಾಲು ಆತು. ಚಾಲು ಆದಾಗ ಒಂದಿನ ಎಲ್ಲಾ ಮನಿ ಕಿತ್ತಿ ದಾಸೋಗ್ ಮಾಡಿಸ್ತಾನ ಅವ್ ಶಾಣಬಸಪ್ಪಗೆ, ಇಲ್ಲೇ ಇಟ್ಕೋಬೇಕು ನನ್ ಬಲ್ಲಿ ಅಂತಂದಾಗ. ಅಂದ್ರ ಹಗಲ ರಾತ್ರಿ ಮಳಿಗ ಅವೆಲ್ಲಾ ಪವಾಡ ಇರ್ತಾವ, ಮುಂದ್ ಹೋಗೋದಿರ್ತದಲ್ಲ. ಅವತ್ತಿನ ದಿವಸ ಪೂರ್ತಿ ದಾಸೋಗ್ ನಿಂತ್ ಬಿಡ್ತದ, ಎಲ್ಲಾ ಕಟ್ಟಿಗೆಗಳು ಆಗ್ಬಿಡ್ತಾವ. ಕಟ್ಟಿಗೆಗಳಾದ ದಾಸೋಗ್ ನಿಂದಿರ್ತದ. ದಂಡ್ರಾಯ ಗೌಡ ನಾ ಇವತ್ತು ಊರ್ ಬಿಡ್ಬೇಕಾಗ್ಯದ ಅಂತಂದಾಗ ದಂಡ್ರಾಯ ಗೌಡ ನೀನ್ ಶರಣ, ನಂದಿನ ತಪ್ಪಿಗೆ ನೀನಿದ್ ಏನು ತಪ್ಪಾಗಿಲ್ಲ, ಎಲ್ಲ ಶಿವನ ಇಚ್ಛೆ ಅದ, ನೀ ಅರೇ ನೀರಪ್ಪ ಶರಣ, ನೀರಿಗೆ ಯಾವಾಗ್ಲೂ ನಿಂದ್ರಿಸ್ಬಾರ್ದು, ನೀ ಹರಿ ಅಂತಂದಾಗ ದಂಡ್ರಾಯ ಗೌಡ್ರು ಮತ್ ಮುಂದಕ್ಕೆ ಕೊಟ್ಟು ಕಳಿಸ್ತಾರ. ಮುಂದಕ್ಕೆ ಕೊಟ್ಟು ಕಳಿಸಿ ಪರತಾಬಾದಿಗೆ ಒಂದ್ ಸ್ವಲ್ಪ ದಿನ ದಾಸೋಗ್ ಮಾಡ್ತಾರ್ರಿ. ಅಲ್ಲಿ ಬರಗಾಲ ಹೋಗ್ತದ. ಬರಗಾಲದಾಗ ಎಲ್ಲಾ ಬಾಳ ಜನ ಉಪವಾಸ ವನವಾಸ ಬಿಡ್ಲಕ್ ಚಾಲು ಆಗ್ತದ. ಅಲ್ಲಿ ಒಂದ್ ಸ್ವಲ್ಪ ದಿನ ದಾಸೋಗ್ ಮಾಡಿದಾಗ ಇವ್ರು ದೊಡ್ಡಪ್ಪ ಗೌಡ್ರ ಅಲ್ಲಿ ಜೋಳದ ವ್ಯಾಪಾರಿ ಅವ್ರು ಅಲ್ಲಿ ಬರ್ತಿರ್ತಾರ ಪರತಾಬಾದಕ್ಕ. ಬಂದು ಅವ್ರ ಬಲ್ಲಿ ಒಂದ್ ಸ್ವಲ್ಪ ಜೋಳ ಕೊಟ್ಟು ದಾಸೋಗ್ ನಡೆಸ್ತಿರ್ತಾರ. ದಾಸೋಗ್ ನಡೆಸ್ದಾಗ ಶಾಣಬಸಪ್ಪ ಗೌಡ್ರಿಗೆ ಮಕ್ಳಿರಲ್ಲ. ಮಕ್ಳಿರ್ಲಾರ್ದಂಗ ಆದಗಳು ಇವ್ರಿಗೆ ಕರ್ಕೊಂಡ್ ಹೋದ್ರ ನಮ್ಮ ಮಕ್ಕಳಾತವ ಅಂತೇಳಿ ಅವ್ರು ಶಾಣಬಸಪ್ಪರು ನಮ್ ಮನಿಗ್ ಬರ್ರಿ ಅಂತೇಳಿ ಕರ್ಕೊಂಡ್ ಹೋಗ್ತಾರ ಗುಲ್ಬರ್ಗಕ್ಕ. ಇಲ್ಲಪ್ಪ ನಾ ಇಲ್ಲ ಒಂದ್ ಸ್ವಲ್ಪ ದಾಸೋಗ್ ಕೈ ಸಾಲ ಮಾಡೀನಿ, ನಾ ಸಾಲ ಮುಟ್ಸತನ ಬರ್ಲ ಅಂತಂದಾಗ ಇವ್ರು ನಾ ಎಲ್ಲಾ ನಿಮ್ ಸಾಲ ಮುಟ್ಟಿಸ್ತೀನಿ ನಾ ಎಲ್ಲಾ ಅಂತಂತಾರ. ಸಾಲ ಮುಟ್ಟಿಸ್ತೀನಿ ಅಂತಂದಾಗ ಇವ್ರು ದೊಡ್ಡಪ್ಪ ಗೌಡ್ರ ಒಂದ್ ಸ್ವಲ್ಪ ತಂಬಲ್ಲಿ ಇದ್ದದ್ದೆಲ್ಲಾ ಮಾರಿ ಸಾಲ ಮುಟ್ಸಿ ಗುಲ್ಬರ್ಗ ಕರ್ಕೊಂಡ್ ಹೋಗ್ತಾರ. ಗುಲ್ಬರ್ಗ ಕರ್ಕೊಂಡ್ ಹೋಗಿ ನಾನು ಅಲ್ಲಿನ ಒಂದ್ ಸ್ವಲ್ಪ ದಿನ ದಾಸೋಗ್ ಮಾಡ್ತಾರ. ನಾ ಇಲ್ಲೇ ಇರಲ್ಲ, ನಾನು ಕಲ್ಯಾಣಕ್ ಹೋಗೋದದ, ನಿಮ್ ಬಲ್ಲಿ ಒಂದ್ ಸ್ವಲ್ಪ ದಿನ ಇದ್ದು ನಾ ಕಲ್ಯಾಣಕ್ ಹೋಗ್ತೀನಿ ಅಂತ ಹೇಳಿರ್ತಾರೆ ದೊಡ್ಡಪ್ಪ ಗೌಡ್ರಿಗೆ. ಶಾಣಬಸಪ್ಪರ ಪುಣ್ಯದಿಂದ ಅವ್ರಿಗೆ ದೊಡ್ಡಪ್ಪ ಗೌಡ್ರಿಗನು ಒಂದು ಗಂಡು ಮಗು ಜನಿಸ್ತದ. ಜನಿಸಿದಾಗ ನೀಲಮ್ ಗೌಡ್ತಿ ದೊಡ್ಡಪ್ಪ ಗೌಡ ಅವ್ರನ್ನ ಇದು ದಾಸೋಗ ಪ್ರೇಮಿಗಳು ಇರ್ತಾರ. ಶಾಣಬಸಪ್ಪರ ಭಕ್ತಿನಿ ಅಂತ ನೋಡ್ಕೊಂಡು ದಾಸೋಗ್ ಮಾಡ್ತಿರ್ತಾರ. ದಾಸೋಗ್ ಮಾಡಿದಾಗ ಒಮ್ಮನ ಚೆನ್ನಪ್ಪ ಅಂತೇಳಿ 70-80 ವರ್ಷದ ಮುದುಕರು ಮಕ್ಕಳು ಕೇಳಕ್ ಬಿಡ್ತಾರೆ. ಕೇಳಕ್ ಬಂದಾಗ ಶಾಣಬಸಪ್ಪರ ಪವಾಡ ಎಲ್ಲಾ ಜಗತ್ ಪ್ರಸಿದ್ಧಿ ಆಗ್ತದ.
ಪ್ರಸಿದ್ಧಿಯಾದ ಎಲ್ಲ ಕಡೆ ಹರಡ ಭಾರಿ ಏನ್ ಅಂದದಿ ಕಿವಿ ಇರ್ಲಾರ್ದರಿ ಕಿವಿ, ಮಾತು ಬರ್ಲಾರ್ದರಿ ಮಾತು, ಒಟ್ಟ ಎಲ್ಲಾನು ಪವಾಡ ಜಾಸ್ತಿ ಅಲಕ್ ಚಾಲು ಆದಾಗ ಎಲ್ಲಾ ಕಡೆ ಜನ ಬರ್ಲಕ್ ಚಾಲು ಆಗ್ತದ. ಚಾಲು ಆದಾಗ ದಾಸೋಕ್ ತ್ರಾಸ ಅಲಕ್ ಚಾಲು ಹೋಗ್ಬಿಡ್ತ ಶಾಂಬಸಪ್ಪರಿ. ಅವ್ರ ಬೆಟ್ಟಿಗೆಗೆ ಜನ ಬರ್ಲಕ್ ಚಾಲು ಆಗ್ತದ. ತ್ರಾಸ ಆದಾಗ ಒಂದಿನ ಚಿಂತೆ ಮಾಡ್ಕೊತ್ ಮುಕ್ಕೊಂಡಾಗ ಪರಮಾತ್ಮ ಕನಸ್ನೆ ಬರ್ತಾನ. ಶಾಣ ನೀ ದಾಸೋಕ್ ಏನು ಚಿಂತೆ ಮಾಡ್ಬೇಡ, ನೀ ಮ್ಯಾಲ ಇದು 1000ಕೊಂದ್ ಸಂತಾನ 500ಕೊಂದ್ ಹೆಣ್ಣು ಅಂತೇಳಿ ನೀನ್ ಬೋರ್ಡ್ ಹಾಕಿ ಮಕ್ಕಳು ಕೊಡು, ನಂದು 1000ಕೊಂದ್ ಸಂತಾನ ಅಂತೇಳಿ ನೀ ಬೋರ್ಡ್ ಹಾಕಿ ಮಕ್ಕಳು ಕೊಡು, ಮಾವು ಬಂದಂತ ಹಣ ನೀ ದಾಸೋಕ್ ಉಪಯೋಗ ಮಾಡಂತೆ ಪರಮಾತ್ಮ ಕನಸ್ನಾಗ ಬಂದ್ ಹೇಳ್ತಾರೆ. ಕನಸ್ನಾಗ ಬಂದ್ ಹೇಳ್ದಾಗ ಎಲ್ಲಾ ಭಾಗದ ಜನ ಬಂದು ಆ 1000ಕೊಂದ್ ಸಂತಾನ ಎಲ್ಲರೂ ಬಂಜಿಯರ ಬಾಳಿಗೆ ಬೆಳಕಾದ ಶರಣ ಅಂತೇಳಿ ಅವ್ರೆಲ್ಲಾನು ಜನ ಅವ್ರದ್ದು ಇದು ಮಾಡ್ಕೋತಾರ. 1000ಕೊಂದ್ ಸಂತಾನ ಅಂತೇಳಿ ಆ ಬಂದಂತ ಹಣ ಅವ್ರಿಗೆ ದಾಸೋಕ್ ಉಪಯೋಗ ಮಾಡ್ಲಕ್ಕ ಅವ್ರಿಗೆ ತ್ರಾಸ ಕಡಿಮೆ ಆತ. ಶಾಂಬಸಪ್ಪರಿಗೆ ಕಡಿಮೆಗೆ ಎಲ್ಲರಿಗೂ ಮಕ್ಕಳತ್ತವ್ರಿ. ಆದಿಂದ ಒಂದಿನ ನೀಲಮ್ ಗೋಡ್ತಿ ತೊಟ್ಲ ಮಗು ಆಡ್ತಿರ್ತ. ಆಡಿದಾಗ 70-80 ವರ್ಷದ ಮುದುಕ ಮಕ್ಕಳು ಕೇಳಕ್ ಬರ್ತಾನ. ಮಕ್ಕಳು ಕೇಳಕ್ ಬಂದಾಗ ಇಂತ ಒಟ್ಟ ಶಾಣಬಸಪ್ಪನ ಬಲ್ಲಿ ಇಲ್ಲ ಅನ್ನೋದಿಲ್ಲ ಶಬ್ದ, ಒಟ್ಟ ಇಲ್ಲನ ಶಬ್ದನೇ ಅವ್ರ ಬಲ್ಲಿ ಇರಲ್ಲ. ಶಾಣಬಸಪ್ಪ ಇಲ್ಲ 80 ವರ್ಷದ ಮುದುಕರಿಗೆ ಹೆಂಗ್ ಮಕ್ಕಳು ಕೊಡ್ಬೇಕು ಅಂತೇಳಿ ಚಿಂತೆ ಮಾಡ್ಲಕ್ ಚಾಲು ಮಾಡ್ತಾರ. ಚಾಲು ಮಾಡಿದಾಗ ನೀಲಮ್ ಗೋಡ್ತಿಗೇನು ಬಾಳ ದಿನಕ್ ಮಕ್ಕಳಾಗಿರ್ತಾವ. ಆ ಆಡ ಕೂಸಿಗೆ ಅವ್ರಿಗೆ ಕೊಟ್ಟು ಬಿಡ್ತಾರ. ಕೊಟ್ಟಾಗ ನೀಲಮ್ ಗೋಡ್ತಿ ನೀರಿಗೆ ಹೋಗಿರ್ತಾವಂತ. ಶರಣ ನನ್ ತೊಟ್ಟಲ್ದಾಗ ಮಗು ಇಲ್ಲ, ಹೆಂಗ್ ಎಲ್ಲಿ ಅದ್ ಮಗು ಅಂತೇಳಿ ಶಾಂಬಸಪ್ಪರಿಗೆ ಕೇಳ್ತಾ. ಆಕಿ ತ್ರಾಸ ಮಾಡ್ತಲ್ಲ, ಹಿಂಗವ 80 ವರ್ಷದ ಮುದುಕರು ಮಕ್ಕಳು ಕೇಳಕ್ ಬಂದಿದ್ರು, ಅಷ್ಟು ವಯಸ್ಸಿಗೆ ಹೆಂಗ್ ಮಕ್ಕಳು ಅತಾವ, ನಾನ್ ಬಾಯಿಗೆ ಇಲ್ಲ ಅಂತೇಳಿ ಬರ್ಲಿಲ್ಲ, ನಿನ್ ಮಗನೇ ಅವ್ರಿಗೆ ಕೊಟ್ಟು ಬಿಟ್ಟೆ. ವೃದ್ಧ ದಂಪತಿಗಳು ಸ್ವಂತ ದೊಡ್ಡ ನೀಲಮ್ ಗೋಡ್ತಿ ಮಗುನೇ ಕೊಟ್ಟು ಬಿಡ್ತಾರ. ಕೊಟ್ಟಾಗ ಆಕಿ ತ್ರಾಸ ಮಾಡ್ಕೊಲಾರ್ದಂಗ ಶಾಂಬಸಪ್ಪರಿಗೆ ಕರುಣೆ ಬಂದ್ಬಿಡ್ತದ ನೀಲಮ್ ಗೋಡ್ತಿ ಮೇಲೆ. ಏನವ ನೀಲಮ್ ಗೋಡ್ತಿ, ನಿನಗೂ ಬಾಳ ಜನಕ್ ಮಕ್ಕಳಾಗ್ಯಾವ, ಆ ಮಗು ಕೊಟ್ಟೆ, ನಿನಗೇನ್ ತ್ರಾಸ ಆಗ್ಲಿಲ್ಲ. ಶರಣ ನೀ ಕೊಟ್ಟದ್ದು ನೀನೇ ದಾನ ಮಾಡಿದಿ, ನಮ್ ಬಂಜಿ ಎಂಬ ಶಬ್ದವನ್ನ ದೂರ ಮಾಡಿದಿ, ಸಾಕು, ನನಗಿನ್ನೇನು ಬೇಡ ಅಂತಂದಾಗ ತೊಟ್ಲ ನಿನ್ಗೇನ್ ಬೇಕು ಕೇಳಂತಂದಾಗ ನಿನ್ಗೆ 8 ತಲಿ ನಿಮ್ ಗುಲ್ಬರ್ಗದಾಗ ಈಗ ಆದಲ್ರಿ, ಆ ಮನಿತನ ನಾನು ನಡ್ಸಿಕೊಡ್ತೀನಿ ಅಂತೇಳಿ ಭಾಷೆ ಕೊಟ್ಟಾರ. ನೀಲಮ್ ಗೋಡ್ತಿಗೆ ನಾವ್ ನಿನ್ ಮಗ ಆಗಿರ್ತೀನಿ ಅಂತೇಳಿ ನಿನ್ ಕಲ್ಯಾಣಕ್ಕೆ ಹೋಗೋ ಆಸೆ ನಾನು ಬಿಟ್ಟು ಇಲ್ಲೇ ಗುಲ್ಬರ್ಗದಾಗೆ ನಾ ಉಳಿತೀನಿ ಅಂತೇಳಿ 8 ತಲಿ ನಿಮ್ಗೆ ನಡ್ಸಿಕೊಡ್ತೀನಿ ಮನಿತನ ಅಂತೇಳಿ ಅವಾಗ ಭಾಷೆ ಕೊಡ್ತಾರೆ ಶಾಂಬಸಪ್ಪರು. ಕೊಟ್ಟು ಮತ್ತೆ ಆಮೇಲೆ ಎಲ್ಲ ಕಡೆ ಇಲ್ಲಿ ಕೊಪ್ಪಳ, ಹುಬ್ಬಳ್ಳಿ, ಧಾರವಾಡ ಎಲ್ಲಾ ಕಡೆನೂ ತಿರುಗಾಡಿ ದಾಸೋಹ ಮಾಡಿ 76ನೇ ವರ್ಷಿಗೆ ಅವರು ಗುಲ್ಬರ್ಗದಾಗೆ ಲಿಂಗೈಕ್ಯ ಆಗಿ ಸುತ್ತಮುತ್ತ ಹಳ್ಳಿಗೆಲ್ಲ ಕರೆಸಿ ಅವತ್ತಿನ ದಿನ ಜೀವಂತ ಲಿಂಗೈಕ್ಯ ಆಗ್ತಾರೆ. ಇದು ಜನ್ಮಸ್ಥಳ ರೀ. ಇದು ಜನ್ಮಸ್ಥಳ, ಅದು ಐಕ್ಯ ಸ್ಥಳ. ಈಗ 600 ಗುಡಿಗಳು ಅದಾವ್ರಿ. 600 ಗುಡಿಗಳಿಗೆ ಇಡೀ ಸ್ಟೇಟ್ನಾಗೆ 600 ಗುಡಿ. ಮಹಾರಾಷ್ಟ್ರ, ಆಂಧ್ರ, ಗೋವಾ, ಅಮೇರಿಕಾದಾಗೂ ಒಂದು ಐತ್ರಿ. ಅಮೇರಿಕಾದಾಗ ಇದು ಕೊಪ್ಪಳ ಜಿಲ್ಲೆದಾಗೆ 100 ಗುಡಿಗಳು. ಇದು ಜನ್ಮಸ್ಥಳ, ಅದು ಐಕ್ಯ ಸ್ಥಳ. ಪ್ರತಿಯೊಂದು ಮಾಹಿತಿಯನ್ನ ವಿವರವಾಗಿ ತಿಳಿಸಿದಂತ ಅಮ್ಮೋರ್ಗೆ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಜೈ ಹಿಂದ್.